अम्लानश्रीरमृतविशदैरंशभिप्लावयन मामाविर्भूयात् अनगमहिमा मानसे वागधीशः नमस्ते प्राणेश प्रणतविभवाय वनिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं देवं नारायणं नत्वा सर्वदोषविवर्जितं परिपूर्णं गुरुंश्चान्नगीतार्थं वक्ष्यामि लेशतः. ಆಚಾರ್ಯ ಮಧ್ವರ ಬಹಳ ದೊಡ್ಡ ಕೊಡುಗೆ ನಾವು ಕಲಿಬೇಕಾದ ಸಂಗತಿಗಳ ಬಗ್ಗೆ ಬಿಟ್ಟು ಮಾಡಿ ತೋರಿಸಿತ್ತು. ಇವತ್ತು ಮರಮಟ್ಟುಗಳ ಬದುಕು ಬೇರೆ, ಪ್ರಾಣಿ ಪಕ್ಷಿಗಳ ಬದುಕು ಬೇರೆ. ಅವರ್ಯಾರು ಅಧ್ಯಯನದೆಡೆಗೆ ಸಾಗುವುದಿಲ್ಲ. ಏನು ಕಲಿಬೇಕು, ಕಲಿಯಿಕ್ಕಿದೆ ಎನ್ನುವುದು ಗೊತ್ತಿಲ್ಲ ಅವುಗಳಿಗೆ. ಮನುಷ್ಯ ಎನ್ನುವ ಒಂದು ಪ್ರಾಣಿಗೆ, ಜಾತಿಗೆ ಮಾತ್ರವೇ ಓದಿನೆಡೆಗೆ, ಕಲಿಕೆಯೆಡೆಗೆ, ಕಣ್ಣು ಕಿವಿಗಳ ಸಾರ್ಥಕತೆಯೆಡೆಗೆ ಪ್ರಯತ್ನ, ಪರಿಶ್ರಮ, ಯೋಗ್ಯತೆ ಇರುವುದು. ಅವುಗಳಿಗೆ ಆ ಯೋಗ್ಯತೆಯೂ ಇಲ್ಲ. ಅವುಗಳಿಗೆ ಕಣ್ಣಿದೆ, ಕಿವಿ ಇದೆ ಅಂದ ತಕ್ಷಣ ಪುಸ್ತಕ ಹಿಡಿತೇವೆ ಹೇಳಿದರೆ ಅವುಗಳಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಎರಡರ ಸಾರ್ಥಕತೆ ಇರುವುದು ಮನುಷ್ಯನಲ್ಲಿ ಮಾತ್ರ. ಸರಿ, ಓದುತ್ತಾನೆ, ಕೇಳುತ್ತಾನೆ, ಏನನ್ನು ಎನ್ನುವುದು ಬೇಡವಾ? ಇದೇ ಸೋತದ್ದು ನಾವು. ಯಾಕೆಂದರೆ ನಮಗೆ ಹೇಳಿಕೊಡುವವರೇ ನಮಗೆ ದೊಡ್ಡವರು ಅಂತ. ಇನ್ನೊಬ್ಬರು ನಾವು ಕೇಳುವುದೇ ಇಲ್ಲ. ನಮಗೆ ಕೇಳಲಿಕ್ಕೆ ಬರಲಿಕ್ಕಾಗಿ ಎರಡು ದೋಷ ಆಯಿತು. ಒಂದು, ಕೇಳುತ್ತಾ ಸೋಲ್ತೇವೆ. ಎರಡನೇದ್ದು, ಯಾವುದು ಕೇಳಬೇಕು ಅಂತ ನಿಶ್ಚಯ ಮಾಡುವ ಜ್ಞಾನ ಇಲ್ಲದೆ ಎಲ್ಲವನ್ನು ಕೇಳಿಕೊಂಡು ಕೇಳಿದ್ದನ್ನು ಹಾಳು ಮಾಡ್ತೇವೆ. ಮಹಾಭಾರತ ಎಪಿಸೋಡ್ ಬರಲಿಕ್ಕೆ ಹೋಗಿ ಟಿ ವಿಯಲ್ಲಿ ಸತ್ಯವಾದ ಮಹಾಭಾರತ ಸತ್ಯ ಹೋಯಿತು. ನೀವು ಹೇಳ್ಬೋದು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಇದೇನಾಯಿತು ಗೊತ್ತುಂಟು? ಹೀಗೆ ಆಗಲಿಕ್ಕೆ ಹೋಗಿ ಹಾಲು ಕುಡಿಯುವವ ಹಾಲು ಕುಡ್ದ, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಹಾಲು ಕುಡಿಯದೇ ಇದ್ದರೆ ವಾಸಿ ಪುಣ್ಯಾತ್ಮ, ರೋಗ ಪೂರ್ಣ ದೂರನಾಗ್ತಿದ್ದ. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಹೇಳಿದ್ದಾನೆ ಹೇಳಿಕೊಂಡು ಹಾಲು ಸಿಗಲಿಲ್ಲ ಹೇಳಿ ಹಾಲು ಕುಡಿದು ಹಾಳಾಗಿ ಹೋದ. ಬೇಕಿತ್ತು ನಮಗೆ. ಆದ್ದರಿಂದ ಕೇಳದೇ ಇದ್ದೇನೆ ಚಂದ ಕೆಲವೊಮ್ಮೆ ಕಾಣ್ತದೆ. ಎಪಿಸೋಡ್ ನೋಡಲಿಕ್ಕೆ ಹೋಗಿ ಕಂಡಾಬಟ್ಟೆ ವೇದವ್ಯಾಸರಿಗೆ ಅಪಚಾರ ಆಗಿದೆ. ಯಾರು ಹೇಳಬೇಕು? ದೊಡ್ಡ ದೊಡ್ಡ ವಿಷಯಗಳಲ್ಲೇ, ಯಾವ್ಯಾವುದೋ ಪಾತ್ರಗಳಲ್ಲಿ, ಈವನ್ ಕೃಷ್ಣ ಪಾತ್ರಕ್ಕೂ ಬೇಕಾದರೆ. ಹೀಗಾಗಿ ನಾವು ಸೋಲುವುದು. ಭೀಮಸೇನನಿಗೆ ನಿಜವಾಗಿ ಭಾಳ ಚೆನ್ನಾಗಿತ್ತು. ಅವನನ್ನು ತೂಬರ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಿಗಳು. ಸುವ್ಯಕ್ತ ಶ್ಮಶ್ರುಮಂಡಲ, ಅವರು ಬೋಳಿಸಿಯೇ ತಂದಾಗಿದ್ರು ಅವನನ್ನು. ಆಯ್ತೇ ಇಲ್ಲ? ಅಜ್ಜಸ್ತೋಕ ವಿಮಸ್ತಯ ಅಂತಾರೆ. ನಿನ್ನ ಊಟ ಅಂದರೆ ನಾವು ತಂದಿಟ್ಟದ್ದು ಭಿಕ್ಷೆಯಲ್ಲಿ ಅರ್ಧ ಅವನಿಗೆ. ಹೇಗಿತ್ತು ಕೇಳಿದರೆ, ಒಂದು ದಗದಗ ಉರಿಯುವ ಬೆಂಕಿಗೆ ಒಂದು ಬಿಂದು ತುಪ್ಪ ಹಾಕಿದಷ್ಟು ಆಗ್ತಿತ್ತು ಹೇಳ್ತಾರೆ. ಇವನನ್ನು ಬಕಾಸುರನನ್ನಾಗಿ, ಬಂಡಿಯ ಭೀಮನನ್ನಾಗಿ ತಮಾಷೆ ಮಾಡಲಿಕ್ಕೆ ಹಾಕಿಬಿಟ್ಟಿದ್ದಾರೆ. ಎಂತ ಮಾಡುವ? ಹೀಗಾಗಿ ನಾವು ಏನು ತಿಳ್ಕೊಳ್ಳಬೇಕು, ಸಾರ್ಟ್ ಔಟ್ ಮಾಡೋದು ಹೇಗೆ ಅನ್ನುವುದರ ಅಪರಂಪಾರವಾದ ರಾಶಿಯನ್ನು ನೋಡಿ. ಇವನ್ ಶಂಕರಾಚಾರ್ಯರನ್ನು ಬೇಕಾದ್ರೆ ನೋಡಿಕೊಂಡ್ರೆ ಸಪಾದ ಲಕ್ಷ ಗ್ರಂಥ. ಅದೆಂಥದ್ದು ಮಾರಾಯರೆ, ಸಪಾದ ಅಂದರೆ ಒಂದು ಡಿಶ್ ಅಂತ ಮಾಡಿದರೆ ಓಕೆ ಆಗ್ಬೋದು. ಅದೇನ ಆಚಾರ್ಯ ಮಧ್ವರು ಹೇಳ್ತಾರೆ, ಅಲ್ಲಯ್ಯ ಇದು ಯಾರಿಗೆ ಹೇಳಿದ್ದು ನೀನು? ಜ್ಞಾನಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಜ್ಞಾನಿಗೆ ಹೇಳಬೇಕು. ಯಾರು ಅಜ್ಞಾನಿ ನಿನ್ನ ಪ್ರಕಾರ? ಏನು ಅಜ್ಞಾನ? ಜಗತ್ತೇ ಸುಳ್ಳು ಅಂತೀಯ, ಅದರಲ್ಲಿ ಸೇರಿಕೊಂಡ ಈ ಸಂಪತ್ತು ಸಹ ನಿಮ್ಮದು ಮಾತು ಸುಳ್ಳಾಗಬೇಕಲ್ಲ. ಕೇವಲ ಒಂದು ಗೆರೆ ವಾಕ್ಯೇನೈಕೇನ ಕ್ಷಿಬತ್ ಹರ್ಷತೀರ್ಥ ಅಜ್ಞಾನ ಸಂಭವಾದೇವ ಅಖಿಲ ಮತಮಪಾಸ್ತು.
ಸತ್ಯವೇ, ಇದೇನು ಗಲಾಟೆಯ ಪ್ರಶ್ನೆ ಅಲ್ಲ, ರಿಯಲ್ ಇದು. ಆದ್ದರಿಂದ ಸಮಸ್ತ ಶಾಸ್ತ್ರ ಪ್ರಪಂಚಗಳಲ್ಲಿ ತಿಳಿಬೇಕಾದ್ದು ಏನು ಅಂತ ಪಟ್ಟಿ ಮಾಡಿ ಅಧಿಕೃತವಾಗಿ ಕೃತಿಕಾರ ಹೇಳಿದ್ದನ್ನೇ ತೋರಿಸಿಕೊಟ್ಟು, ನಾನು ಹೇಳುವುದಲ್ಲ ಅಂತ ಹೇಳುತ್ತೆ, ಆಯಾ ಕೃತಿಗಳನ್ನು ಕೊಟ್ಟವರೇ ಇದು ಪರಮೋಚ್ಚವಾದ ಸಂಗತಿ ತಿಳಿಬೇಕಾದ್ದು ಅಂತ ಸರ್ಟಿಫಿಕೇಟ್ ಮಾಡಿದ್ದಾರೆ. ಅದರಲ್ಲಿ ತಿಳಿಬೇಕಾದ ವಿಷಯ ಯಾವುದು ಎನ್ನುವುದನ್ನು ಸಹ ಎತ್ತಿ ತೋರಿಸಿದ್ದಾರೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯ ನಾರಾಯಣ ಸದಾ ಅಂತ. ಸಕಲ ಶಾಸ್ತ್ರಗಳನ್ನು ವಿಮರ್ಶೆ ಮಾಡಿ, ಅದು ನಿಮ್ಮ ಪಾಳಯದಲ್ಲಿ ನಿಮ್ಮ ಕಾಲದಲ್ಲಿ ಆಯಿತು, ಯಾಕೆ ದಡ್ಡರೇ ಇದ್ದದ್ದಲ್ಲಿ ಸಭೆಯಲ್ಲಿ, ಅದಕ್ಕೆ ಅದು ವಿಮರ್ಶೆ ಅಲ್ಲ. ವಿಚಾರ್ಯ ಚ ಪುನಃ ಪುನಃ ಟೈಮ್ಲಿ ಮತ್ತೆ ಮತ್ತೆ ಪುನಃ ಅದನ್ನು ವಿಚಾರಿಸಿದ್ದೇವೆ. ಅದು ಉಡುಪಿಯಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶದಲ್ಲಿಯೂ ಮಾಡಿದ್ದೇವೆ ಅಂತ. ಪ್ರತಿಯೊಬ್ಬರ ಪ್ರಯೋಗದಲ್ಲಿಯೂ ಸಿದ್ಧ ರಿಸಲ್ಟ್ ಒಂದೇ, ಏನು? ನಾರಾಯಣ ಸದಾಧ್ಯೇಯ ಅಂತಲೇ ಸಿಕ್ಕಿತು. ಯಾವ ಊರಿನಲ್ಲಿ ಯಾವ ಕಾಲದಲ್ಲಿ ವಿಮರ್ಶೆ ಮಾಡಿದರೂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥ ಆದೌ ಅಂತೆ ಚ ಮಧ್ಯೆ ಚ. ನೀವು ಅದನ್ನು ಆದಿಕಾಲದಲ್ಲಿ ವಿಮರ್ಶೆಗೆ ತನ್ನಿ, ಮಧ್ಯಕಾಲದಲ್ಲಿ ವಿಮರ್ಶೆಗೆ ತನ್ನಿ, ಅಂತ್ಯಕಾಲದಲ್ಲಿ ಕೆಲವೇನಾಡ್ತಾರೆ, ಆದಿಕಾಲದಲ್ಲಿ ವಿಮರ್ಶೆ ಮಾಡುವಾಗ ಒಂದು ಸ್ಪಿರಿಟ್ ಇರ್ತದೆ, ಬೇರೆ ರಿಸಲ್ಟ್ ತರ್ತಾರೆ. ಅಂತ್ಯಕಾಲದಲ್ಲಿ ಆಗುವಾಗ ಒಪ್ಪದ ಉಪಾಯ ಹೇಳಿಕೊಂಡು ಒಪ್ಪಿಕೊಂಡು ಸೋರಿಕೊಳ್ತಾರೆ. ಮಧ್ಯಕಾಲದ ವಿಮರ್ಶೆ ಸ್ವಲ್ಪ ಜೋರಿರ್ತದೆ, ಅದು ಲಡಾಯಿ ಇರ್ತದೆ ಅದರಲ್ಲಿ. ಆಗಲ್ಲ, ಆದೌ ಅಂತೇಜ ಮಧ್ಯೇಜ ವಿಷ್ಣು ಸರ್ವತ್ರ ಗೀಯತೆ. ಯಾವ ಕಾಲದಲ್ಲಿ ನೀವು ಯಾವ ಕೃತಿಯನ್ನು ಎಲ್ಲಿಟ್ಟುಕೊಂಡು ಹೇಗೆ ಬೇಕಾದರೂ ವಿಮರ್ಶೆ ಮಾಡಿದರೂ ಭಗವಂತನ ಪಾರಮ್ಯವೇ ದಕ್ಕಿದೆ ಅನ್ನುವುದನ್ನು ಆಚಾರ್ಯ ಮಧ್ವರು ಅದೇ ಗೆರೆಗಳನ್ನೇ ತೋರಿಸಿಕೊಟ್ರು. ಪುರಾಣ ತನ್ನ ಒಡಲು ಏನು ಎನ್ನುವುದನ್ನು, ಸ್ಪಿರಿಟ್ ಏನು ಹೇಳುವುದನ್ನು ಲಿಂಗ ಪುರಾಣವೇ ಹೇಳಿದ್ದು ಆಲೋಟಿ ಸರ್ವಶಾಸ್ತ್ರಾಣಿ ಅಂತ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ. ಸಮಸ್ತ ಶಾಸ್ತ್ರಗಳ ರಾಶಿಯಲ್ಲಿ ಲಕ್ಷ ಶ್ಲೋಕದ ಮಹಾಭಾರತಕ್ಕೆ ಅತ್ಯರಿಚ್ಯದ ಭಾರತಂ ಅಂತ ಎಲ್ಲ ಗ್ರಂಥಗಳನ್ನು ಒಟ್ಟು ನೋಡಿಕೊಂಡ್ರೆ ಎಲ್ಲ ಋಷಿಗಳು ಸೇರಿಕೊಂಡು ಹೇಳಿದ್ದು ಮಹಾಭಾರತವೇ ಫಸ್ಟ್ ಅಂತ. ಅದರಲ್ಲಿ ಗೀತೆ ಉತ್ತಮ ಸ್ಥಾನವನ್ನು ಪಡೆದಿದೆ ಅಂತ ನಾನು ಯಾವಾಗಲೂ ಹೇಳೋದುಂಟು. ಈ ನಾಟಕ ಪ್ರಪಂಚ, ಕಾವ್ಯ ಪ್ರಪಂಚದಲ್ಲಿ ಒಂದು ಮಾತು ಬರ್ತದೆ, ಕಾವ್ಯೇಶು ನಾಟಕಂ ರಮ್ಯಂ ಅಂತ. ಭಾಳ ಚಂದ ಕಾವ್ಯ ಯಾವುದು ಕಾವ್ಯ ಯಾವುದು ಕೇಳಿದರೆ ನಾಟಕ ಎನ್ನುವುದು ಚಂದ. ಅದರಲ್ಲಿ ದೃಶ್ಯವೂ ಇದೆ, ವಾಚ್ಯವೂ ಇದೆ, ಹೇಳಲಿಕ್ಕೆ ಬರ್ತದೆ, ನೋಡಲಿಕ್ಕೂ ಸಿಗ್ತದೆ. ಉಳಿದ ಕಾವ್ಯಗಳೆಲ್ಲ ಓದುವುದಷ್ಟೇ ಕೆಲವೊಮ್ಮೆ, ಇದೆಲ್ಲ ಅಭಿನಯ ಮಾಡಿ ತೋರಿಸ್ತಾರೆ. ಆದ್ದರಿಂದ ಕಾವ್ಯದ ಪ್ರಕಾರಗಳನ್ನು ನೋಡಿಕೊಂಡ್ರೆ, ಚಂಪು ಆಗಲಿ, ಪದ್ಯ ಆಗಲಿ, ಗದ್ಯ ಆಗಲಿ, ಅಥವಾ ಯಾವುದೇ ರೀತಿ ಯಮಕ ಆಗಲಿ ಎಲ್ಲ ನೋಡಿ, ಕುಲಕ ಆಗಲಿ, ಚುಲಕ ಎಲ್ಲ ಏನು ನೋಡಿಕೊಂಡ್ರೆ ನಾಟಕಕ್ಕೆ ಪ್ರಾಶಸ್ತ್ಯ. ಆ ನಾಟಕದಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯ ಶಕುಂತಲ ಅಂತ. ಅವಿಜ್ಞಾನ ಶಾಕುಂತಲಂ ಉಂಟಲ್ಲ, ಭಾರತಕ್ಕೆ ವಿರೋಧ ಉಂಟದು, ಇರಲಿ. ಅದು ಕಾವ್ಯ ಪ್ರಪಂಚ ನೋಡಲಿಕ್ಕೆ. ಕಾವ್ಯದಲ್ಲಿ ಬಂದಾಗ ಕಾಳಿದಾಸನ ಕೃತಿ ಭಾರಿ ಚೆನ್ನಾಗಿದೆ ಅಂತ. ಮತ್ತು ಅಲ್ಲಿ ಯಾವುದು ಕೇಳಿದರೆ ಅದು 7 ಅಂಕದೆಲ್ಲ ಉಂಟು. ತತ್ರ ಅಭಿಜ ಚತುರ್ಥೋಂಕ, 4ನೆಯ ಸೀನ್. ಆಗ ಸಾಕು ಮಗಳಾದ ಶಕುಂತಲೆಯನ್ನು ಕಣುವ ಕಳಿಸಿಕೊಡುವುದು, ಹೋಗಲಿಕ್ಕೆ ಬಿಡುವುದು ಊರಿಗೆ. ನಮ್ಮ ದುಷ್ಯಂತ ನಡೆಗೆ ಹೋಗ್ಬೇಕು ಅವಳು, ಅಂತೂ ಅಲ್ಲಿಂದ ಕಳಿಸೋದು. ಅದು ಬಹಳ ಚೆನ್ನಾಗಿತ್ತು. ಅಂದು ಸಾಕು ಮಗಳಾದರೂ ಕಣ್ಣುವನ ಪ್ರೀತಿ ಹೇಗಿತ್ತು, ಅಲ್ಲಿ ಮಾತುಕತೆ ಹೇಗೆ ಬರ್ತದೆ ಎನ್ನು. ಅದರಲ್ಲಿ ಮತ್ತೆ 4 ಮಾತಂದೆ. ತತ್ರ ಶ್ಲೋಕ ಚತುಷ್ಟಯಂ, ಅಲ್ಲಿ 4 ಮಾತು. ಶುಶ್ರೂಷಶ್ವಗುರುವನ್ನು ಪ್ರಿಯ ಸಖಿ ವೃತ್ತಿಂ ಸಪತ್ನಿ ಜನೇ ಎಲ್ಲ ಹೇಳೋ ಮಾತುಗಳು. ಇದು ಇಡೀ ಸಂಸ್ಕೃತದ ಇವತ್ತಿನ ಪ್ರಪಂಚದಲ್ಲಿನ ಅತ್ಯುತ್ತಮವಾದ ಹೇಳಿಕೆಗಳು. ನಾನು ಹೇಳ್ತೇನೇನು ಗೊತ್ತಾ? ಭಾರತಂ ಸರ್ವಶಾಸ್ತ್ರೇಷು ಭಾರತೀ ಗೀತಿಕಾವರ ತತ್ರ 15 ತತ್ರ ಶ್ಲೋಕ ಚತುಷ್ಟಯಂ ಅಂತ. ಸಮಸ್ತ ಶಾಸ್ತ್ರದಲ್ಲಿ ಭಾರತ, ಅದರಲ್ಲಿ ಗೀತೆ, ಅದರಲ್ಲಿ 15ನೇ ಅಧ್ಯಾಯ, ಅದರಲ್ಲಿ 4 ಶ್ಲೋಕ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಕ್ಷಾಕ್ಷರೇ ವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾರತಃ ಯೋ ಲೋಕತ್ರಯಮಾವಿಶ್ಯ ವಿವರ್ತ್ಯವ್ಯೈಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ಮುಗೀತು. ಇಡೀ ಪ್ರಪಂಚದಲ್ಲಿ ಇರುವುದು 2 ಜಾತಿಗಳು. ಒಂದು ಕಳ್ಕೊಳ್ಳುತ್ತದೆ ಅಂತ, ಒಂದು ಕಳ್ಕೊಳ್ಳುವುದಿಲ್ಲ ಅಂತ. ಒಂದು ಕ್ಷರ ಅಂತ, ಒಂದು ಅಕ್ಷರ ಅಂತ. ಹಾಗಾಗಿ ನಾವೆಲ್ಲ ಕಳ್ಕೊಳ್ಳುತ್ತೇವೆ, ಅದು ಹೇಳಬೇಕಾಗಿಯೇ ಇಲ್ಲ. ನಮ್ಮದು ಪ್ರತಿನಿತ್ಯ ಕಳ್ಕೊಳ್ತಾ ಇರ್ತದೆ. ಆದ್ದರಿಂದ ನಮ್ಮದು ಕ್ಷರ ಜಾತಿ ಹೇಳಲಿಕ್ಕಿಲ್ಲ. ಬ್ರಹ್ಮದೇವರು ಕಳ್ಕೊಳ್ತಾ ಇದ್ದಾರೆ ಏನು, ಕಾಲವನ್ನು, ಟೈಮನ್ನು.
ಅವರಿಗೂ ಶೀಲ್ ಹೊಡೆದು ಕೊಟ್ಟಿದ್ದಾರೆ 100 ವರ್ಷ ಅಂತ. ಪರಮಾಯು ವಯಶತಂ. ದಿನ ಹೋಗ್ತಾನೆ ಉಂಟು, ಒಂದೊಂದು ಕಲ್ಪ ಖಾಲಿ ಆಗ್ತಾನೆ ಉಂಟು. ಪ್ರತಿಯೊಬ್ಬರು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಕಳ್ಕೊಳ್ಳುವುದು ಎನ್ನುವುದು ಪೂರಾ ಜೀವರಾಶಿಗಳು ಕಳ್ಕೊಳ್ಳದೆ. ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಂತಂ ಶರೀರಂ. ವಾಯುದೇವರು ಸಹ ಉಸಿರು ಬಿಡ್ತಾನೆ ನೋಡಿ. ದೇವರು ಹೇಳಿದ, ಕಾಲೋಸ್ಮಿ ಲೋಕ ಕ್ಷಯಕರ ಪ್ರವೃದ್ಧ. ಇಡೀ ಜಗತ್ತಿನ ಟೈಮರ್ ನಾನು. ಹೋಗ್ಬೇಕೆ. ಬ್ರಹ್ಮ ಆದ್ರೇನು, ಸತ್ಯಲೋಕೀಶ್ವರನ ಆದ್ರೇನು, ಇನ್ನೊಂದು ಬ್ರಹ್ಮಾಂಡ ತರಲಿಕ್ಕೆ ಉಂಟು, ಇನ್ನೊಬ್ಬ ಬ್ರಹ್ಮನನ್ನು ನಿಲ್ಲಿಸಲಿಕ್ಕೆ ಉಂಟು. ಹೋಗುದೆ, ರಿಟೈರ್ಮೆಂಟ್ ಉಂಟು. ಕ್ಷರ ಸರ್ವಾಣಿ ಭೂತಾನಿ. ಕೃಷ್ಣನೇ ಗೀತೆಯೇ ಸ್ವಯಂ ಕ್ಷರ ಶಬ್ದದ ನಿರ್ವಚನವನ್ನು ಕೊಟ್ಟ ನಂತರ ನಾವು ಗಲಾಟೆ ಎಂತ ಮಾಡೋದು? ಅತ್ರ ಕ್ಷರತ್ತನ್ನಾಮ ಕಿಂ ಕ್ಷರಾಹಕೆ ಎಂತ ಹೇಳಿಕೊಂಡ್ರು? ಎಂಥದಿಲ್ಲ. ಈ ಪುಸ್ತಕದ ಒಳಗೆ ಏನುಂಟು ಅಂತ ತೋರಿಸಿದ ನಂತರ ಏನುಂಟು ಚರ್ಚೆ ಮಾಡುವ. ಈಗ ಇಡೀ ಅಂತ ತೋರಿಸಿ ಆಯ್ತಾ? ಕೈಯಲ್ಲಿ ಏನಿದೆ ಹೇಳಿದ ನಂತರ ಮತ್ತೆ ಚರ್ಚೆ ಮಾಡುವ. ನಿಮ್ಮಲ್ಲಿ ಏನುಂಟು ನೋಡುವ. ಎಂತ ನೋಡುದು? ಸುಮ್ಮನೆ ತರ್ಕದ ಮಾತ್ರ. ತರ್ಕ ಏನು ಮಾಡ್ತೀರಿ ನೋಡುದಷ್ಟು, ಮತ್ತೇನಿಲ್ಲ. ಸಬ್ಜೆಕ್ಟ್ ಏನು ಬೇಡ. ಹಾಗಾಯಿತು. ಕ್ಷರ ಸರ್ವಾಣಿ ಭೂತಾನಿ. ಹಾಗಾದ ಅಕ್ಷರ ಯಾರು? ಕೂಟಸ್ಥ, ಕಳ್ಕೊಳ್ಳದವಳು. ಏನು ಹೆಚ್ಚು ಕಡಿಮೆ ಆಗುವುದಿಲ್ಲ. ಬರುವ ದೇಹವೂ ಇಲ್ಲ, ಹೋಗುವ ಕಥೆಯೂ ಇಲ್ಲ. ಅಧಿಕಾರ ನಿವೃತ್ತಿ ಇಲ್ಲ, ಅಧಿಕಾರ ಬಂದದ್ದು ಇಲ್ಲ. ನ ಪ್ರಾಂಗ್ ವ್ಯಯುಂಕ್ತ ನ ವಿಯೋಕ್ಷತಿ ನೋ ವಿಯುಂಕ್ತೆ. ವಾದರಾಜರು ಹೇಳ್ತಾರೆ, ಮಾಂಗಲ್ಯ ಕಟ್ಟಿದ್ದು ಮಹಾಲಕ್ಷ್ಮಿಯ ಕೊರಳಿನಲ್ಲಿ ಬಿಚ್ಚಿದ್ದಿಲ್ಲ, ಬಿಚ್ಚುವಂತಿಲ್ಲ, ಕಟ್ಟಿದ್ದು ಅಲ್ಲ, ಚೇಂಜು ಆಗುವುದಿಲ್ಲ. ಎಂಥ ವಿಚಿತ್ರ ಮಾನ್ಯರೇ. ಯುವಾನೋ ಸತತಂ ಯುವಯೋರ್ ನವಯೋಧಿಕ. ನಿಮ್ಮಲ್ಲಿ ಯಾರು ದೊಡ್ಡವರು ಅಂತ ಯಾರಿಗಿಲ್ವೇ ಇಲ್ಲ. ಹೆಂಡತಿ ಸಣ್ಣವಳು ಇರಬೇಕು. ಯಾರು ಹೇಳಿದ್ದು? ಮಹಾಲಕ್ಷ್ಮಿ ಸಣ್ಣದಿಲ್ಲ. ಗಲಾಟೆ ಮಾಡಲಿಕ್ಕೆ ಹೋದರೆ ಗಂಡ ದೊಡ್ಡವನ ಹೆಂಡತಿ ದೊಡ್ಡವನ ಕೇಳಿದರೆ ವಯಸ್ಸಿನಲ್ಲಿ ಲಕ್ಷ್ಮಿ ವಯಸ್ಸಿನಲ್ಲಿ ಗಂಡನಿಗಿಂತ ಕಮ್ಮಿ ಅವಳಲ್ಲ. ಕಾಲತಃ ದೇಶತಃ ಎಂದೂ ಪೂರ್ತಿಯಾಗಿದ್ದವಳು ಲಕ್ಷ್ಮಿ. ಸಮನ ತಕ್ಕುದಾದ ಗಂಡ ಅವಳಿಗೆ, ಕಾಲತಃ ದೇಶತಃ. ಹೀಗಾಗಿ ಅಕ್ಷರ ಶಬ್ದಕ್ಕೆ ಎಷ್ಟು ಚೆನ್ನಾದ ಅರ್ಥ ಆಗ್ತದೆ ನೋಡಿ. ಈಗ ಅವಳು ಕಾಲತಃ ಕಳ್ಕೊಳ್ಳುವುದಿಲ್ಲ, ಬದಲಾಗುವುದಿಲ್ಲ, ಮನಸ್ಸು ಬದಲಾಗುವುದಿಲ್ಲ, ಎಂಥದೂ ಇಲ್ಲ. ಅದ್ಭುತವಾಗಿದೆ. ಹಾಗೆ ಅಕ್ಷರ ಒಬ್ಬಳೆ. ಕೂಟಸ್ಥ ಕಣಪ್ರಕಾರಿರೋಳು ಅಕ್ಷರ ಉಚ್ಯತೆ. ಇವರಿಬ್ಬರಿಗಿಂತ ಮಿಗಿಲಾದವ ನಾನು ಅಂದ ದೇವರು. ಅಹಂ ಅಂತಾನೆ ಅವನೇ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ಗೀತೆಯಲ್ಲಿ ಕೃಷ್ಣ ಹೇಳುವಾಗ ನಾನೇ ಅಂದಿದ್ದಾನೆ. ಇನ್ನೆಂತ ಹೇಳುವ? ಅದು ಬೇರೆ ಬ್ರಹ್ಮ, ಇನ್ನೊಂದು ಬ್ರಹ್ಮ. ಇಲ್ಲಿ ಎಲ್ಲಿ ಉಂಟು ಮಾರ್ಯಾರು? ಇಲ್ಲಿ ಮುಗಿದೋಯ್ತು. ಕ್ಲಾಸಿಫಿಕೇಶನ್ ಮಾಡಿ ಆಯ್ತು ನಾವು ಇಡೀ ಪ್ರಪಂಚವನ್ನು. ಅದರಲ್ಲಿ ಯಾರು ಹೇಳಿ ಆಯಿತು. ಇನ್ನೆಂತ ಹೇಳಲಿಕ್ಕೆ ಉಂಟು ಹೇಳಿ? ಕೃಷ್ಣ ಎನ್ನುವುದದು ಬೇರೆಯೇ ಬ್ರಹ್ಮ, ಇನ್ನು ನಿರ್ಗುಣ ಎನ್ನುವುದನ್ನು ಬೇರೆ. ಎಲ್ಲಿ ಉಂಟು? ಇಲ್ಲಿ 18 ಅಧ್ಯಾಯದಲ್ಲಿ ಸಿಗುವುದಿಲ್ಲ ನಮಗೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂದ. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಅಂದ. ಇಡೀ ಜಗತ್ತು ಸೃಷ್ಟಿ ತೆಗೆಯುವುದೆಲ್ಲ ನಾನೇ ಅಂದ. ಈಶ್ವರ ಸರ್ವಭೂತಾನ ಎಲ್ಲ ಹೇಳಿದ. ಮನಾಭವ ಮದ್ಭಕ್ತ ಅಂದ. ಇನ್ನೆಂತ ಹೇಳುದು ಕೃಷ್ಣನಲ್ಲಿ ಬೇರಿದ್ದಾನೆ ಅಂತ? ಇನ್ನು ಗೀತೆಗೆ ಭಾಷೆ ಬರೀದೆ ಅಂತದ್ದು. ಮತ್ತೆ 15ನೇ ಅಧ್ಯಾಯ ದೊಡ್ಡದು ಅಂತೇಳಿ ಅದರಲ್ಲಿ ಭೇದ ಇದೆ ಅಂತೇಳಿ ಪರಮಾತ್ಮನ ಸಾರ್ವೋತ್ತಮ ಪಾರಮ್ಯ ಇದೆ ಅಂತ ಹೇಳಿಕೊಂಡು ನಾವು ಹೇಳಿದ್ದಲ್ಲ. ಇದು ನಮ್ಮದೇ ಅಲ್ಲ. ನಾನು ಶ್ಲೋಕ ಹೇಳಿದೆ, ಇದು ಇವರು ಮಾಡಿಕೊಂಡದ್ದೇನಲ್ಲ. ವಾಸ್ತವ ಹೇಳಿಯಾ? ನ ಕೇವಲಂ ಗೀತಾಶಾಸ್ತ್ರಾರ್ಥ ಇವ ಕಿಂತು ಸಕಲಶ್ಚ ವೇದಾರ್ಥ ಹಯ್ಯ ಪರಿಸಮಾಪ್ತ ಅಂತೇಳಿ ಶಂಕರ ಭಾಷ್ಯ ಈ ಅಧ್ಯಾಯಕ್ಕೆ. ನ ಕೇವಲಂ ಗೀತಾಶಾಸ್ತ್ರಾರ್ಥ ಇವ ಕಿಂತು ಸಕಲಶ್ಚ ವೇದಾರ್ಥ ಹ್ಯ ಪರಿಸಮಾಪ್ತ ಅಂತ. ಇದು ಕೇವಲ ಗೀತೆಯ ಅರ್ಥ ಹೇಳಿದ್ದಲ್ಲ. ಇಲ್ಲಿ ಎಲ್ಲ ಶಾಸ್ತ್ರದ ಅರ್ಥ ಇಲ್ಲಿದೆ ಅಂತ 15ನೇ ಅಧ್ಯಾಯಕ್ಕೆ ಅವತರಣಿಕೆ ಅವರತ್ತು. ವೇದಾನಾಂ ಸಾರಭೂತಮರ್ಥಂ ಶೃಣು ಅಂತೇಳಿ ರಾಮಾನುಜನ ಅವತರಣಿಕೆ. ಅನಂತ ವೇದಗಳ ಸಾರಭೂತವಾದ ಅರ್ಥ ಏನು ಕೇಳಿದರೆ ದ್ವಾಯಿಮೌ ಪುರುಷೋಲೋಕಿ ಎನ್ನುವುದನ್ನು ರಾಮಾನುಜರು ಕೊಡ್ತಾರೆ. ಇನ್ನೆಂತ ಹೇಳೋಣ ನಾವು? ಇನ್ನು ಇದು ಹೇಳಿದಿರತಕ್ಕ ವಿಷಯದ ಬಗ್ಗೆ ಗಲಾಟೆ ಮಾಡಬೇಕು. ನಾನು ಹೇಳೈತಲ್ಲ, ಅದೇ ಹೇಳ್ತೊಂಡು ಕ್ಷಣ ಸರ್ವಾಣಿ ಭೂತಾನಿ ಹೇಳೇ ಆಯ್ತು. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ. ಅಲ್ಲೇ ಟಿಪ್ಪಣಿ ಕೊಡೋದು. ಸರ್ವಾಣಿ ಭೂತಾನಿ ಮಹಾಭಾರತ ಹೇಳಿತು. ಮಹಾಭೂತ ಭಗವಂತ ಹೇಳಿದವರೆಲ್ಲರ ಭೂತಗಳು ಹೇಳಿದ ಸರ್ವಾಣಿ ಭೂತಾನಿ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪಿ ಭೂತಾತ್ಮ ಭುಂಕ್ತೆ. ಎಂತ ಮಾಡಿದ್ದು ಎಲ್ಲಿ ಹೋದರೂ ನಾವಲ್ಲಿ ಸಿಕ್ಕಿಬೀಳುತ್ತೆ. ಸರಿಯಾಗಿ ಗೀತೆಯನ್ನು ಓದಿದರೆ
ಅದನ್ನು ಅರ್ಥ ಮಾಡಿಕೊಂಡ್ರೆ ಗೀತೆಯ ಆಂತರ ಏನು ಅನ್ನೋದು ಸ್ಪಷ್ಟವೇ ಆಗಿರ್ತದೆ. ಕೃಷ್ಣ ಹೇಳ್ತಾನೆ, ನನ್ನೆಡೆಗೆ ಬರ್ತಾರೆ, ತುಂಬ ಜನ ಬರ್ತಾರೆ. ಅವ ಹೇಳೋದು, ಯಾರೆಲ್ಲ ಬರ್ತಾರೆ? ಬೆರಳು ಮಾಡಿಸ್ತಾನವ, ಬಗ್ಗುವ ಬೆರಳು ಮಾಡಿಸ್ತಾನೆ. ಇದು ಬಗ್ಗುವುದಿಲ್ಲ ಯಾವಾಗಲೂ ಬೆರಳು. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಅಂದ ಮತ್ತೆ ಇಲ್ಲ, ಇನ್ನು ಇಲ್ಲ ಅಂತ ಅರ್ಥವ ಹೇಳೋದು. ಅಲ್ಲಿಗೆ ಆಯಿತು, ಇನ್ಯಾರನ್ನು ಹೇಳು. ಇನ್ನು ನಾನೇ ಬರಬೇಕು ದೇವಸ್ಥಾನಗಳಿಗೆ. ಕೆಲವೊಮ್ಮೆ ಚಳಿಗಾಲ ಧನುರ್ಮಾಸದಲ್ಲಿ ತಿರುಪತಿಯಲ್ಲಿ ಯಾರು ಇರೋದಿಲ್ಲ, ನಾವೇ ಹೋಗಿ ಬರಬೇಕಷ್ಟೇ. ಚಳಿ ಅಂತೇಳಿ ಯಾರು ಬರೋದಿಲ್ಲ ಗುಡ್ಡೆಗೆ. ಹಾಗಾಗಿ ಕೊನೆಗೆ ದೇವರು ಹೇಳ್ತಾನೆ, ದೇವರ ಕೊನೆಗೆ ದೇವರೇ ಬರೋದು. ಸಮೂರ್ತಿ ಗಣಮಧ್ಯಗ ದೇವರನ್ನು ನೋಡಿ ಅವನೇ ಎಲ್ಲ ಕೂತ್ಕೊಂಡಿರ್ತಾನೆ ಸುತ್ತಮುತ್ತಲು, ಮತ್ತೆ ಯಾರು ಉಳಿದಿಲ್ಲ. ಜ್ಞಾನಿ ಬರ್ತಾನೆ, ಬರಬೇಕಲ್ಲ, ಅವು ತಿಳಿದವನು ಬರಲೇಬೇಕು ವಾಸ್ತವವಾಗಿ. ಅದು ಬಿಡಿ. 3 ಜನ ಯಾರು ಅಂದರೆ ಆರ್ತಃ, ಕಷ್ಟದಲ್ಲಿದ್ದವ. ಸಂಕಟ ಬಂದರೆ ಅದೇ ನೋಡಿ, ಅದೇ ಹೇಳಿಬಿಟ್ರಿ ಅಷ್ಟೇ, ಮತ್ತೇನಿಲ್ಲ. ದಿನ ಬರ್ತಿದ್ರು ಬೆಳಿಗ್ಗೆ ದೇವಸ್ಥಾನಕ್ಕೆ, ಈಗ ಬರುವುದಿಲ್ಲ. ಎಂಥದಕ್ಕೆ ಬರಲಿಲ್ಲ ನೀವು ಕೇಳಿದರೆ, ಅದು ಮಗಳಿಗೆ ಮದುವೆ ಆಯಿತು ಹಾಗೆ ಹಾಗೆ ಇಷ್ಟವರೆಗೆ ಬರ್ತಾ ಇದ್ದದವರಿಗೆ ಮಗಳಿಗೆ ಮದುವೆ ಆಗಬೇಕು ಅಂತ, ಅದು ಈಗ ಆಯ್ತಂತೆ. ದಿನ ಸಂಜೆ ಪ್ರವಚನಕ್ಕೆ ಪುರಾಣಕ್ಕೆಲ್ಲ ಬಂದೆಲ್ಲ ಹೋಗುತ್ತಿದ್ದು, ಈಗ ನಿಲ್ಲಿಸಿದ್ದಾರೆ. ಎಂತ ಕೇಳಿದೆ, ಮಗನಿಗೆ ಕೆಲಸ ಸಿಕ್ಕಿದೆ ಗೊತ್ತಿಲ್ಲ ನಿಮಗೆ? ಹಾಂ ರೈಟ್, ಮಗನಿಗೆ ಕೆಲಸ ಸಿಕ್ಕಿದ್ರೆ ಇವರಿಗೆ ಇಲ್ಲಿ ಹೋಗ್ಲಿಕ್ಕಿಲ್ಲ. ನಮಗೆ ಇರುವುದೇ 2, ಮಗಳಿಗೆ ಮದುವೆ ಆಗಬೇಕು, ಮಗನಿಗೆ ಕೆಲಸ ಸಿಗಬೇಕು. ಮಗನಿಗೆ ಮದುವೆ ಆಗಿ ಕೇಳೋದಿಲ್ಲ ನಾವು. ಮದುವೆ ಆದರೆ ಮತ್ತೆ ಅವನು ಹೆಂಡತಿ ಕೊಡ್ತಾನೆ, ನಮ್ಗೆ ಕೊಡೋದಿಲ್ಲ. ಎಷ್ಟು ಸ್ವಾರ್ಥಿಗಳನ್ನು ಅವನು ಈ ನಮೂನೆ. ಅಂದು ಆರ್ತಃ, ಸಂಕಟ ಇದ್ದಾಗ ದೇವರಲ್ಲಿ ಸೇವೆಗೆ ಬರ್ತಾನೆ, ಫ್ರೀ ಇದ್ದಾಗ ಬರುವುದಿಲ್ಲ. ಸಂಕಟ ಇಲ್ಲ ಅಂತ ಅದು ಕೇಳ್ತಾನೆ ಅವನು. ಎಂಥದಕ್ಕೆ ಹೋಗುದು ದೇವಸ್ಥಾನಕ್ಕೆ ಅಂದರೆ, ದೇವಸ್ಥಾನ ಒಂದು ಲೆಕ್ಕದಲ್ಲಿ ಅವರಿಗೆ ಚಿಕಿತ್ಸಾಲಯ ಇದ್ದಾಗೆ, ಆಸ್ಪತ್ರೆ ಇದ್ದಾಗೆ. ಮೆಂಟಲಿಯೋ ಫಿಸಿಕಲಿಯೋ ಏನೋ ತೊಂದರೆ ಇದ್ದರೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅದೊಂದು ಒಂದು ಟೈಪ್ ಆಫ್ ಅದು ಆಸ್ಪತ್ರೆ. ಬಿಸಿನೆಸ್. ಮತ್ತೆ ಅವನಿಗೆ ಅಂತ ಕೊಡ್ತಾನೆ, ತಗೊಳ್ತಾನೆ. ನೀವು ಹುಂಡಿಗೆ ಹಾಕಿದ್ದನ್ನು ಅದರ ಎದುರಲ್ಲೇ ಓಡಿ ಹೊರ ನೋಡ್ತೇವೆ, ಮತ್ತು ಪ್ರಯೋಜನ ಎಂತ? ವ್ಯಾಪಾರ ದೇವರಲ್ಲಿ ಮಾಡ್ತಾರೆ. ದೇವರನ್ನು ಕೊಡ್ಲಿಕ್ಕೆ ಹೇಳಿದ್ನ? ಇಲ್ಲ, ಬರಲಿಕ್ಕೆ ಹೇಳಿದ, ಕೊಡ್ಲಿಕ್ಕೆ ಹೇಳಿ. ಆರ್ತಃ ಜಿಜ್ಞಾಸು, 2ನೇವ ಬರ್ತಾನೆ ತಿಳ್ಕೊಳ್ಳಿಕ್ಕೆ. ಅವನು ಎಲ್ಲ ಕಡೆ ಹೋಗ್ತಾನೆ, ಅವನು ಚರ್ಚಿಗೂ ಹೋಗ್ತಾನೆ. ಜಿಜ್ಞಾಸು ಉಂಟಾ? ನಿಮ್ಮಲ್ಲಿ ಹೇಳಿದರೆ ಆಗ್ತದ? ನೀವು ಹೇಳೋದು ಸರಿಯಾ? ಅವನು ತಿಳ್ಕೊಳ್ಳಿಕ್ಕೆ ಬರೋದು. ತಿಳಿದಂದ್ರೆ ನಂಬ್ತಾನೆ ಅಂತ ಇಲ್ಲ, ಅದವನಿಗೆ ಬಿಟ್ಟದ್ದು. ತಿಳಿಲಿಕ್ಕೆ ತಪ್ಪಿಲ್ಲಲ್ಲ ಹಾಗೆ. ಅದನ್ನ ಜಿಜ್ಞಾಸು, ಎಲ್ಲೆಡೆಯೂ ಜಿಜ್ಞಾಸು ಅವ. 4 ದಿನ ಸ್ನಾನ ಮಾಡದೆ ಜಪ ಮಾಡದಿದ್ದು ಜಿಜ್ಞಾಸುವೆ. ಎಂತಾಗ್ತದೆ ನೋಡುವ. ಗ್ರಹಣದಲ್ಲಿ ಊಟ ಮಾಡಿ ನೋಡ್ತಾನವ, ಜಿಜ್ಞಾಸು. ಕೆಲವೊಮ್ಮೆ ಆಗಿರ್ತಾರೆ, ತಿಳ್ಕೊಳ್ಬೇಕಾದ್ರೆ ವಿಪರೀತವಾಗಿ ಆಚರಣೆ ಮಾಡದೇ ಆಗೋದಿಲ್ಲ. ಒಂದು ಆ್ಯಸಿಡ್ಗೆ ಇನ್ನೊಂದು ಆ್ಯಸಿಡ್ ಹಾಕುವಾಗ ಏನಾಗ್ತದೆ ನೋಡಿಯೇ ಮಾಡೋದಲ್ವ ನಾವು. ಎಷ್ಟು ಡೋಸೇಜ್ ಹಾಕಬೇಕು ನೋಡ್ತೇವೆ. ಅದು ಬರ್ನ್ ಆಗ್ತದ, ಬ್ಲಾಸ್ಟ್ ಆಗ್ತದ. ಬ್ಲಾಸ್ಟ್ ಆದ ದೂರದಲ್ಲಿ ಹೋಗಿ ನೋಡ್ತೇವೆ, ಹಾಕಿ ನೋಡದೆ ಗೊತ್ತಾಗೋದಿಲ್ಲ, ಹೇಳಿದರೆ ಅರ್ಥ ಆಗುವುದಿಲ್ಲ. ಅದನ್ನ ಜಿಜ್ಞಾಸು ಭಾರಿ ಜೋರಿರ್ತಾನೆ. 3ನೇವ ಇದ್ದಾನೆ ಅರ್ಥಾರ್ಥಿ. ಇದು ವ್ಯಾಪಾರ ಕೊಡು ಅಂತಲೇ ಹೇಳಿಬಾರ್ದವ. ನನಗೆ ಒಳ್ಳೆ ವ್ಯಾಪಾರ ಕೊಡು, 50% ನಿನಗೆ ಅಂತ. ಲಾಟ್ರಿ ತಗೊಂಡಿದ್ದಾನೆ, ದೇವರ ಹತ್ರ ಹೇಳಿದ್ದಾನೆ, ತಗೊಂಡಿದ್ದೇನೆ, 50% ನಿನಗೆ, 5 ಲಕ್ಷದ್ದು. ಅವನಿಗೆ 2.5 ಲಕ್ಷ ಬಂತು ಒಂದು ವಾರದ ನಂತರ. ವಿನ್ ಅಂತ ದೇವರ ಹತ್ರ ಹೇಳಿದ, ಸಿಕ್ಕಿದೆ. ಎಂಥದ್ದು? ಅರ್ಧ ಮುರ್ಕೊಂಡಿದ್ದಿ, ಅರ್ಧ ಸಿಕ್ಕಿದೆ ಅಂತ ಹೋದ. ಆಯ್ತಲ್ಲ, ಅರ್ಧವೇ ಕೊಟ್ಟದ್ದು, ಅರ್ಧ 50% ನೀನು ಮುರಿದಾಗಿದೆ, ಇನ್ನೆಂಥದ್ದು ಹೇಳಿದ, ಹೋದ. ನಮ್ಮದು ವ್ಯಾಪಾರ ಅಂದರೆ ಹೀಗೆ. ಅರ್ಥಾರ್ಥಿ ಏನೋ ಬಯಕೆ ಇಟ್ಟು ಬರ್ತಾನೆ, ಮತ್ತಿಲ್ಲ. ದೇವರು ಹೇಳಿದ, ಬರ್ತಾರಲ್ಲ, ಮಾರ್ಕೊಟ್ಟಿದ್ದೇನಂದ. ಉದಾರ ಸರ್ವೈವೇತೆ, ಇವರೆಲ್ಲ ದೊಡ್ಡ ಜನರೇ ಬರ್ತಾರಲ್ಲ ಬಿಡಿ. ಆದರೆ ಜ್ಞಾನಿ ಇತ್ತು ಆತ್ಮೀಯ ಮಾತು. ನನ್ನನ್ನು ತಿಳಿದು ಬರ್ತಾನಲ್ಲ, ಅವನು ನಾಳೆ ತಪ್ಪುವುದಿಲ್ಲ. ಆ ತಿಳುವಳಿಕೆ ಉಂಟು. ಅವನು ನನಗೆ ಬೇಕು ಅಂತ, ನನಗೆ ಜ್ಞಾನಿ ಬೇಕು. ಅಲ್ಲ ಹೇಳುತ್ತಾರೆ, ಈಗ ನಾವು ತುಂಬ ದೇವರಿದ್ದಾರೆ, ನಮಗೆ ದೇವತೆಗಳೆಲ್ಲ ಇದ್ದಾರೆ, ಎಲ್ಲರಲ್ಲಿ ಹೋಗುವುದುಂಟು. ನಾವು ಹೋಗಿ ಬಿಡಬೇಕಾಗ್ತದೆ. ಹಾಗಾಗಿ ನಾಗರ ಪಂಚಮಿ ಮಾಡ್ತೇವೆ, ಸುಬ್ರಹ್ಮಣ್ಯ ಷಷ್ಠಿ ಮಾಡ್ತೇವೆ, ಮತ್ತು ವರಮಹಾಲಕ್ಷ್ಮಿ ವ್ರತ ಮಾಡ್ತೇವೆ, ಅನಂತನ ವ್ರತ ಮಾಡ್ತೇವೆ, ಇನ್ನು ಅಂಬೇಡ್ಕರ್ ಜಯಂತಿ ಮಾಡ್ತೇವೆ, ಬುದ್ಧ ಜಯಂತಿ ಮಾಡ್ತೇವೆ. ಅಲ್ಲ ಹೇಳುವಾಗ ಹೇಳೋದು, ರಜೆ ಕೊಟ್ಟಿದ್ದಾರೆ ಮಾಡೋದು. ನಾವೇನು ನಮ್ಮದು ಮಾಡೋದು ಅಂದರೆ ಮತ್ತೆಂತ ಇಲ್ಲ, ಏನೋ ಒಂದು ಪ್ರಿಪೇರ್ ಮಾಡೋದು, 4 ಜನ ಬರೋದು, ತಿನ್ನು. ಅದರ ಆಚೆ ಎಲ್ಲಿ ಗೊತ್ತುಂಟು ನಮಗೆ ಆಚರಣೆ. ಅದರಿಂದ ಕೃಷ್ಣ ಹೇಳ್ತಾನೆ, ಅಯ್ಯ ಮಾರಾಯ,
ನೀನು ಯಾರನ್ನೆಲ್ಲ ನಂಬುವುದಕ್ಕಿಂತ ನನ್ನನ್ನು ನಂಬಿದರೆ ಒಳ್ಳೆಯದಿರ್ತದೆ. ಯಾಕೆಂದರೆ 4 ರೂಟ್ಗಳುಂಟು ಟೋಟಲಿ. ಇದು ಕೃಷ್ಣ ಹೇಳಿದ್ದು, ಭಾಳ ಕಷ್ಟ. ದೇವಾನ ದೇವಯಜೋ ಯಾಂತಿ, ಪಿತೃನ್ ಯಾಂತಿ ಪಿತೃವ್ರತಾಹ, ಭೂತೇಜ್ಯಾಹ ಯಾಂತಿ ಭೂತಾನಿ ಯಾಂತಿ ಮತ್ತೆ ಯಾಜಿನೋಭಿಮಾಂ. ಕರೆಕ್ಟಾಗಿ ಡಯಾಗ್ರಾಮ್ ಆಗಿ 4 ರೂಟನ್ನು ತೋರಿಸಲಿಕ್ಕೆ ಬರ್ತದೆ. ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ. ಆಲ್ವೇಸ್ ಗೋಸ್ ಟು ರೋಮ್ ಎನ್ನುವುದು ಇಲ್ಲಿಲ್ಲ, ಗೀತೆಯಲ್ಲಿ ಇಲ್ಲ. ಗೀತೆಯಲ್ಲಿ 4 ರೋಡ್ಸ್ ಕ್ಯಾಚಸ್ ಆ್ಯಂಡ್ 4 ಸ್ಟೇಷನ್ಸ್ ಹಾಗೆ ಕ್ರಮ. ನೀನು ದೇವತೆಗಳನ್ನು ಪೂಜೆ ಮಾಡುತ್ತಾ ದೇವತೆಗಳೆಡೆಗೆ ನಿನ್ನದು ಇದ್ದರೆ ದೇವತೆಗಳಿಗೆ ನಿನ್ನ ಡೆಸ್ಟಿನೇಷನ್ ಅಲ್ಲಿ ಹೋಗಿ ಸೇರ್ತೀಯ. ದೇವಾನ್ ದೇವಯಜೋ ಯಾಂತಿ, ಪಿತೃನ್ ಯಾಂತಿ ಪಿತೃವ್ರತಾಹ. ಪಿತೃಗಳ ಶ್ರದ್ಧೆಯಿಂದ ಆರಾಧನೆ ಮಾಡುವವರು ಪಿತೃಲೋಕಕ್ಕೆ ಹೋಗ್ತಾರೆ. ಅದು 15 ದಿವಸಕ್ಕೊಮ್ಮೆ ತೆರೆದುಕೊಳ್ಳುತ್ತದೆ ಕೃಷ್ಣ ಪಕ್ಷದಲ್ಲಿ. ಭೂತೇಜ್ಯ ಯಾಂತಿ ಭೂತಾನಿ, ಭೂತಗಳ ಲೋಕಕ್ಕೆ ಭೂತಗಳ ಪೂಜೆ ಮಾಡಿದವರು ಹೋಗಿ ಸೇರ್ತಾರೆ. ಯಾಂತಿ ಮಧ್ಯಾಜಿನೋಪಿ ಮಾಂ, ಪ್ರತ್ಯೇಕ ಹೇಳ್ತಾ ಇದ್ದಾನೆ, ನನ್ನನ್ನು ಪೂಜೆ ಮಾಡಿದವರು ನನ್ನ ಬಳಿಗೆ ಬರ್ತಾರೆ. ಇದು 3 ಕಡೆ ಕೃಷ್ಣನ ಗಳ್ಳಿಗೆ ಹೋಗುವುದಿಲ್ಲ ಎನ್ನುವುದು ಖಾತ್ರಿ ಕೃಷ್ಣನ ಗೆರೆಯಲ್ಲಿ. ಇನ್ನು ತರ್ಕ ಮಾಡಿ ಏನಾದರೂ ತೋರಿಸಿ, ನಾನು ಹೇಳ್ತೇನೆ. ಕ್ಲಿಯರ್ ಕಟ್ ಅವನದ್ದು ಮೆಸೇಜ್. ಯಾಂತಿ ಮಧ್ಯಾಜಿನೋಪಿ ಮಾಂ. ಕೆಲವರೊಂದು ತಂದೆ ತಾಯಿಗಳ ಶ್ರಾದ್ದ ಅವರಿಗೆ ಮಡಿವಂತಿಗೆ ನೋಡಬೇಕು, ಅವರದ್ದು ಎಂತ ಕಳ್ಕೊಂಡಾಗಿ ಎಲ್ಲ ಒಟ್ಟು ಮಾಡಿದಾಗೆ 4 ದಿನದಿಂದ 1 ವಾರದಿಂದ ಎಲ್ಲ ರೆಡಿ ಮಾಡ್ತಾರೆ. ವಿಷ್ಣು ಪಾದೆಯಲ್ಲಿಂಟು, ದರ್ಬೆಯಲ್ಲಿ ತರಬೇಕು, ಎಳ್ಳು ಎಷ್ಟು ಹಾಕೋದು, ಪುರೋಹಿತರನ್ನು ಏನು ಮಾಡೋದು, ಒದ್ದೆ ಬೈರಾಸೇನು. ಆವತ್ತು ಭಾರಿ ಸ್ಟ್ರಿಕ್ಟು. ಕಾಫಿಯೂ ಕುಡಿದಿಲ್ಲ, ಹಾಲು ಕುಡಿದಿಲ್ಲ, ಮನೆ ಮಂದಿಯಲ್ಲಿ ಮಠ ಮದ್ದಿ ಎಲ್ಲ ಗೋಮಯ. ವರ್ಷದಲ್ಲಿ 1-2-3 ದಿನ ಅಷ್ಟೇ ತಂದೆ ತಾಯಿಗಳ ದಿನ. ಉಳಿದ ದಿವಸದಲ್ಲಿ ದೇವರ ಪೂಜೆಗೆ ಇದು ಯಾವುದೂ ಇಲ್ಲ ಮಡಿವಂತಿಗೆ. ಬೆಳಿಗ್ಗೆ ಸಿಗರೇಟ್ ಬಂದು ಕೂತ್ಕೊಳ್ತಾನೆ, ಕೆಲವೊಮ್ಮೆ ಸ್ನಾನ ಮಾಡಿದ್ದೇವೆ ಬರ್ತಾನೆ, ಲೇಟಾಗಿ ಸ್ನಾನ ಮಾಡ್ತಾನೆ, ಆಗುತ್ತೆ ಒದ್ದೆ ಇಲ್ಲ ಮಡಿ ಇಲ್ಲ ಎಲ್ಲ. ಇದೆಂತ ಕರ್ಮ ಅಂತಾನೆ ಕೃಷ್ಣ. ಪಿತೃ ಯಾಂತಿ ಪಿತೃವ್ರತ. ನಿಮಗೆ ಭಾರಿ ಶ್ರದ್ಧೆ ಪಿತೃವರ್ಗದಲ್ಲಿದ್ದರೆ ಅಲ್ಲಿಗೆ ಹೋಗ್ತೀರಿ, ಇಲ್ಲಿ ಬರುವುದಿಲ್ಲ, ನನ್ನೆಡೆ ಬರುವುದಿಲ್ಲ. ಹಬ್ಬ ಹರಿದಿನಗಳು ನಮಗೆ ಬೇಕಾದಷ್ಟಿವೆ ದೇವತೆಗಳದ್ದು. ನಾಗರ ಪಂಚಮಿಯನ್ನು ಓಜಿ, ಇಲ್ಲೆಲ್ಲ ನಾಗರ ಮಂಡಲ ಅಂತ ಆಗ್ತದೆ, ಭಾರಿ ದೊಡ್ಡ ಖರ್ಚು. ನಾಗಮಂಡಲ ಆದರೆ ಅದ್ಭುತ, ಭೂತದ ಕೋಲ ಆದರೆ ಸೇವೆ ಆದರೆ ಭಾರಿ ಗೋಚು, ಎಷ್ಟೋ ಖರ್ಚು. ಅದು ಕೃಷ್ಣಾಷ್ಟಮಿಗೆ ಅಷ್ಟು ಖರ್ಚು ಆಗುವುದಿಲ್ಲ ಇಲ್ಲಿ. ಕೃಷ್ಣಾಷ್ಟಮಿ ಎಷ್ಟು ದಿವಸ ಉತ್ಸವ? 1-2, ರಜೆ ಇರುವುದು 1-2 ದಿನ. ರಾಯರ ಆರಾಧನೆ ಎಷ್ಟು ದಿವಸ ಇರ್ತದೆ? ಗಟ್ಟಿ ಹೇಳಿ, ಮಾಡಲಿಯಾ? ಇದನ್ನು ಕೇಳೋದು ಅವರು, ನನ್ನದಲ್ಲ, ಕೃಷ್ಣ ಕೇಳೋದು. ನನ್ನ ಪೂಜೆ ಪುನಸ್ಕಾರಗಳು ಎಷ್ಟಾಗ್ತದೆ? ನೀವು ಭಗವಂತನ ಎಲ್ಲ ಜಯಂತಿ ಮಾಡ್ತೀರಾ? ಮತ್ಸ್ಯ ಜಯಂತಿ, ಕೂರ್ಮ ಜಯಂತಿ, ವರಾಹ ಜಯಂತಿ, ದತ್ತ ಜಯಂತಿ, ಬುದ್ಧ ಜಯಂತಿ, ಕಲ್ಕಿ ಜಯಂತಿ, ರಾಮ ಜಯಂತಿ, ವ್ಯಾಸ ಜಯಂತಿ, ನಾರಾಯಣ ಜಯಂತಿ, ಋಷಭ ಜಯಂತಿ, ಎಲ್ಲಿ ಉಂಟು? ದೇವರ ರೂಪಗಳ ಬಗ್ಗೆ ಹೆಚ್ಚಿಲ್ಲ ನಮ್ಮದು ಸಮಾರಾಧನೆಗಳು. ಶುರುವಾದರೆ ನಾಗರ ಪಂಚಮಿ ಆಯಿತು, ಸುಬ್ರಹ್ಮಣ್ಯ ಷಷ್ಠಿ ಆಗ್ತದೆ, ನವರಾತ್ರಿ ಆಗ್ತದೆ, ಗಣೇಶ ಚೌತಿ ಆಗ್ತದೆ. ಇತರ ದೇವತೆಗಳದೆಷ್ಟು ಗೌಜಿ ಆಗುವುದಿಲ್ಲ. ಗಣೇಶ ಚೌತಿ ಬಾಂಬೆಯಲ್ಲಿ ತಿಂಗಳುಗಟ್ಟಲೆ ಆಗ್ತದೆ. ಕೃಷ್ಣ ಹೇಳಿದ್ದ, ನಾನು ಪೋಷೆ ಮಾಡಿ. ಸ್ವಾಮಿ ಎಲ್ಲಿ ಹೋದ್ರು ಒಂದೇ ಅಲ್ವಾ? ಅಪ್ಪನ ಮನೆಗೆ ಹೋದರು, ಮಗ ಕರ್ಕೊಂಬಂದರು, ಸೊಸೆ ಕೇಳಿದರು, ಅತ್ತೆ ಹೇಳಿದರು, ಮನೆ ಒಂದೇ ಅಲ್ವಾ, ಊಟ ಒಂದೇ ಅಲ್ವಾ, ಚಾಪೆ ಒಂದೇ ಅಲ್ವಾ ಅಂದರೆ ಕೃಷ್ಣ ಅಲ್ಲ ಅಂತಾನೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಅಂದ. ನೀನು ಎಲ್ಲಿ ಹೋದರೂ ಹಿಂದೆ ಬರಲಿಕ್ಕೆ ಉಂಟು ಅಂತ ಖಾತ್ರಿ ಮಾಡಿಕೋ. ಅವರು ಯಾರು ನಿನ್ನನ್ನು ಹೋಗುವಾಗ ಕರ್ಕೊಂಡು ಹೋಗುವುದಿಲ್ಲ, ಬಿಟ್ಟು ಹೋಗ್ತಾರೆ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಮತ್ತಿಲ್ಲಿ ಬರಲಿಕ್ಕೆ ಉಂಟು. ಯದ್ಗತ್ವಾ ನನಿವರ್ತಂತೆ ತದ್ದಾಮ ಪರಮಮ್ಮಮ. ನನ್ನ ಬಳಿಗೆ ಬಂದರೆ ಹಿಂದೆ ಬರಲಿಕ್ಕಿಲ್ಲ. ಯಾಕೆ? ಕರ್ಕೊಂಡು ನಾನು ಎಲ್ಲಿ ಹೋಗ್ಲಿಕ್ಕಿಲ್ಲಲ್ಲ. ಸಿಂಪಲ್ ಟ್ರಿಕ್ಸ್. ನೀವು ದೇವಸ್ಥಾನಕ್ಕೆ ಯಾರೋ ನಿಮ್ಮೊಟ್ಟಿಗೆ ಬಂದರೆ ನೀವು ಅವರನ್ನು ಬಿಟ್ಟಲೇ ಹೋಗಿ. ಯಾಕೆ? ದೇವಸ್ಥಾನ ನಿಮ್ಮನೆ ಅಲ್ಲ. ಅದೇ ನಿಮ್ಮನೆ ಯಾರೋ ಬಂದರೆ ಅಲ್ಲೇ ಅವರು ಉಳ್ಕೊಳ್ತಾರೆ. ಹಾಗೆ ದೇವತೆಗಳ ಮನೆಗೆ ಹೋದರೆ ದೇವತೆಗಳು ದೇವರ ಮನೆಗೆ ಬರಬೇಕು, ಮತ್ತೆ ಅದನ್ನು ಬಿಟ್ಟು ಹೋಗ್ತಾರೆ. ಅವರಿಗೆ ಲೈಸೆನ್ಸ್ ಇರೋದು ಒಂದೇ, ಕೂಪನ್ ಇರೋದು ಒಂದೇ, ಅವರಿಗೆ ಮಾತ್ರ ಬರಲಿಕ್ಕಿರೋದು, ಬಂದವರಿಗಲ್ಲ. ದೇವರ ಮನೆಗೆ ಬಂದವರಿಗೆ ಅವನು ಎಲ್ಲಿಗೆ ಹೋಗುವುದಿಲ್ಲ, ಅಲ್ಲೇ ಇರೋದು ಕಾಯಂ. ಇಷ್ಟೇ ವ್ಯತ್ಯಾಸ, ಖಾಲಿ ಚೂರೇ. ಇತರ ದೇವತೆಗಳೆಡೆಗೆ ನೀವು ಹೋದರೆ ಹಿಂದೆ ಬರ್ತೀರಿ. ಯಾಕೆ? ಅವರು ಕರ್ಕೊಂಡು ಹೋಗುವುದಿಲ್ಲ. ಯಾಕೆಂದರೆ ಅವರಿಗೆ ಲೈಸೆನ್ಸ್ ಇಲ್ಲ ಕರ್ಕೊಂಡು ಹೋಗಲಿಕ್ಕೆ. ಅವ್ರಿಗೆ ಮಾತ್ರ ಹೋಗಲಿಕ್ಕೆ ದೇವರ ಮನೆಗೆ. ಅವರು ಹೋಗುವುದು ದೇವರ ಮನೆಗೆ, ನಿಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಆದ್ದರಿಂದ ಈಗಲೇ ಪ್ಯಾಕ್ ಮಾಡಿ ಎಲ್ಲಿ ಹೋಗಬೇಕು ಎನ್ನುವುದನ್ನು 4 ರೂಟ್ ತೋರಿಸಿದ್ದೇನೆ. ನಿಮ್ಮಿಷ್ಟ ಅಂದ ದೇವರು. ನನಗದು ತುಂಬ ಇಷ್ಟ ಆಗ್ತದೆ ಅವರೆಲ್ಲ ಹೇಳಿದರೆ. ನಾನು ಅದನ್ನು ಇಷ್ಟ ಮಾಡಿದ್ದೇನೆ ಅಂದ. ಯೋ ಯೋ ಯಾಮ್ಯಂ ತನೋ ಭಕ್ತಃ ಶ್ರದ್ಧೆಯಾರ್ಚಿತು ಮಿಚ್ಚತಿ ತಸ್ಯ ತಸ್ಯ ಅಸಲಾಂ ಶ್ರದ್ಧಾಂ ತಾಮೇಮ ವಿದತಾಮ್ಯಹಂ.
ಬೇರೆಯವರೆಲ್ಲ ನನಗೆ ಬೇಕು ಅಂತ ನೀನು ಕಟ್ಟಿಕೊಂಡ್ರೆ ಆಯಿತು ಮಾರಾಯ ಅಂತ ನಾನು ಬಿಟ್ಟಿದ್ದೇನೆ ಸಡಿಲು ಅಂತ. ಯಾಕೆ ನನ್ನ ಮನೆಗೆ ಯಾಕೆ ಕೆರಕೆರಿಗೆ ಬರ್ತೀರಿ ಅಂತೇನೆ ಅಂತ ದೇವರು ಹೇಳ್ತಾನೆ. ಸುಮ್ಮನೆ ನನ್ನ ಮನೆ ಬರಬೇಡಿ, ವಿಶ್ವಾಸ ಇಲ್ಲದೆ ಬರಬೇಡಿ, ಅಲ್ಲೇ ಕೂತ್ಕೊಳ್ಳಿ. ತಪ್ಪಿನವರನ್ನೇ ನೀವು ಪೆದ್ದಾಗಿ ತಿಳ್ಕೊಂಡಿದ್ರೆ ಅದು ನಿಮ್ಮದೇ ಹಣೆ ಬರಹ, ಯೋಗ್ಯತೆ. ಹೋಗಿ ಅಂಥವರನ್ನು ಆಸೆ ಮಾಡಿಕೊಳ್ಳುವಾಗಿ ಮಾಡಿದ್ದು ನಾನೇ ಅಂದ ದೇವರು. ತಮ್ಮ ಯಥಾವಪಾಸೆ ತದೈವ ಭವತಿ ಅಂತ. ಯೋಗ್ಯತೆಯನ್ನು ಮೀರಿ ಕೆಲಸ ಮಾಡೋದಿಲ್ಲ ದೇವರು, ಅವನ ಯೋಗ್ಯತೆ ಹಾಗೆ ಎಂದು ಬಿಡ್ತಾರೆ. ಎಷ್ಟು ನೋಡಿ, ಇಷ್ಟು ಕ್ಲಿಯರ್ ಕಟ್ಟಾಗಿ ಗೀತೆ ಹೇಳಿದರು, 4 ರೂಟು ತೋರಿಸಿದರು, ಮತ್ತೆ ನಾವು ಇತರರನ್ನೇ ನಂಬ್ತೇವೆ ಹೆಚ್ಚೆಂದರೆ ಅಲ್ಲ ಮಾರ್ಯಾರ, ಅವರನ್ನು ಮಾಡದಿದ್ದರೆ ಬೇಜಾರಾಗೋದಿಲ್ಲ ಕೇಳಿದರೆ. ಎಲ್ಲ ತತ್ವಾಭಿಮಾನಿಗಳಲ್ಲಿ ಹೇಳಿದರೆ ಕೃಷ್ಣ ಹೇಳ್ತಾನೆ, ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ಹೇಳ್ತಾರೆ, ನ ಚಾನ್ಯ ಧರ್ಮಕರಣಾತ್ ದೋಷವಾನ್ ವಿಷ್ಣು ಧರ್ಮಕೃತ್. ದೇವರ ಸೇವೆ ಮಾಡುವವ, ನಾರಾಯಣನ ವ್ರತ ನಿಯಮಗಳನ್ನು ನಡೆಸುವವ, ಇತರ ದೇವತೆಗಳ ಸುದ್ದಿಯನ್ನು ಒನ್ನೊಮ್ಮೆ ಮಾತಾಡದಿದ್ದರೆ, ಸೇವೆ ನಡೆಸದಿದ್ದರೆ ಏನು ತಪ್ಪಿಲ್ಲ ಅಂದ್ಬಿಟ್ಟು. ನಾವು ಅವರನ್ನೆಲ್ಲ ಕರ್ಕೊಡ್ಲೇಬೇಕು ಅಂತ ಹಠ ಮಾಡಿದರೆ ಆಚಾರ್ಯ ಹೇಳ್ತಾರೆ, ದೇವರ ಸೇವೆ ಮಾಡುವವನಿಗೆ ಇತರನ್ನು ಮಾಡದೇ ಇದ್ದರ ಪಾಪ ಬರುವುದಿಲ್ಲ. ದೇವರ ಸೇವೆ ಮಾಡಿ ಅವರನ್ನು ಸಿಕ್ಕಿಸಿಕೊಂಡ್ರೆ ಆಯಿತು. ಪರಿವಾರತಯ ಗ್ರಾಹ್ಯಾ ಅಪಿ ಹೇಯಾ ಪ್ರಧಾನತಃ. ಅವರನ್ನೇ ಮೈನಾಗಿ ಉಪಾಸನೆ ಮಾಡಬೇಡಿ, ಸಬಾರ್ಡಿನೇಟ್ ಆಗಿ ಇವನ ಪರಿವಾರದವರು ಹೇಳಿಕೊಂಡು ಇಟ್ಟುಕೊಳ್ಳಿ. ಯಾರನ್ನು ಕರ್ಕೊಳ್ಳಿ ಪರಿವಾರದ. ನಿಮ್ಮ 32 ಸ್ಟೆಪ್ಗಳಲ್ಲಿದ್ದಾರೆ, ಅವರೆಲ್ಲರೂ ಪರಿವಾರದ ದೇವರದ್ದು ತಗೊಳ್ಳಿ. ಆದ್ದರಿಂದ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯುತ್. ದೇವರ ಸೇವೆ ಮಾಡೋದರಲ್ಲಿ ತಪ್ಪಾಗಿ ಕಮ್ಮಿಯಾಗಿ ಮಾಡಿದರೂ ಏನು ತೊಂದರೆ ಇಲ್ಲ. ಎಷ್ಟೋ ಜನ ಹೇಳೋದು, ನನಗೆ ಸರಿಯಾಗಿ ಜಪ ಬರುವುದಿಲ್ಲ, ಅದೆಲ್ಲ ತಿಳ್ಕೊಂಡು ನಂತರ ಮಾಡ್ತೇನೆ. ಆಗ ಅವನು ಮುದುಕನಾದರೂ ಮಾಡೋದಿಲ್ಲ ಅಂತ ಅರ್ಥ. ಯಾಕೆ ಎಲ್ಲ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಆಗೋದಿಲ್ಲ. ನೈ ಸರ್ವಂ ವಿಜಾನಾತಿ ಸರ್ವಜ್ಞೋ ನಾಸ್ತಿ ಕಷ್ಟನ. ಒಂದು ಸೂಜಿ ನಿಮಗೆ ಗೊತ್ತುಂಟಾ? ಸೂಜಿ ಗೊತ್ತುಂಟ ಹೇಳಿದರೆ ಹೌದು ಹೇಳೋದು. ಹೇಗೆ ನಾವು ಎಂತ ಹೌದು ಹೇಳ್ತೇವೆ? ಅದರ ಭಾರವನ್ನೇ ಹೇಳ್ಬೋದು, ಅದರ ಉದ್ದವನ್ನೇ ಹೇಳ್ಬೋದು, ಅದರ ಗೇಸ್ ಹೇಳ್ಬೋದು, ಮತ್ತು ಅದು ಎಷ್ಟು ಜನರಿಗೆ ಚುಚ್ಚಿದೆ ಹೇಳಲಿಕ್ಕೆ ಬರ್ತದೆ ನಮಗೆ? ಎಷ್ಟು ಜನರಿಗೆ ಚುಚ್ಚಬಹುದು ಅಂತ ಹೇಳಲಿಕ್ಕೆ ಆಗ್ತದ? ಏನು ಬಟ್ಟೆ ಹೊಲಿತದೆ ಹೇಳಲಿಕ್ಕೆ ಆಗ್ತದ? ಯಾರು ದರ್ಜಿ ಅದನ್ನು ಹೊಲ್ಕೊಳ್ತಾನೆ ಗೊತ್ತುಂಟ? ತಯಾರು ಮಾಡಿದ ಕಂಪೆನಿಯವರ ಅಡ್ರೆಸ್ಸು, ಅಲ್ಲಿಯವರ ಯೋಗ್ಯತೆ, ಅವರ ಬ್ಲಡ್ ಗ್ರೂಪು, ಅವರ ಮನೆ ಮಂದಿ ಮಠ, ಎಂತ ಆಧಾರ್ ಕಾರ್ಡ್ ಇದ್ರೂ ಗೊತ್ತಾಗೋದಿಲ್ಲ. ಅದೆಲ್ಲ ಆಗೋದಿಲ್ಲ. ಏಕಂಚ ತತ್ವತೋಜ್ಞಾತು ವಿನಾ ಸರ್ವಜ್ಞತಾನರ ಅಂದರು. ಒಂದನ್ನು ಪೂರ್ತಿ ತಿಳ್ಕೊಳ್ತಾನೆ ಅಂದರೆ ಇಡೀ ವಿಶ್ವವನ್ನು ತಿಳ್ಕೊಂಡಿದ್ದಾನೆ ಅಂತ ಅರ್ಥವ. ಆದ್ದರಿಂದ ಎಲ್ಲ ತಿಳ್ಕೊಂಡ ನಂತರ ಮಾಡ್ತೇನೆ ಎನ್ನುವುದನ್ನು ಮೊದಲು ಬಿಡಿ. ಮಾಡ್ತಾನೆ ತಿಳ್ಕೊಳ್ಳಿಕ್ಕೆ ಆಗೋದು, ಸರಿ ಮಾಡು. ಉಪನಯನ ದಿವಸವೇ ಹೇಳಿಕೊಡ್ತಾರೆ, ಹಾಗೆ ತಪ್ಪೆ ಮಾಡುದು. ಅವ್ರು ಹೇಳಿದ್ದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯ. ಶ್ರೇಯಾನ್ ಅತ್ಯಂತ ವಿಶೇಷ ಏನು ಕೇಳಿದರೆ, ವಿಧರ್ಮ ಸ್ವಗುಣ. ಒಂದೊಮ್ಮೆ ನಿನ್ನದಾಗಿರತಕ್ಕ ಕೆಲಸ ಅದು ತಪ್ಪಾಗಿದ್ದರೂ ಸರಿಯೇ. ಪರಧರ್ಮ ಸ್ವನುಷ್ಠಿತಾತ್. ಇನ್ನೊಬ್ಬರಿಗೆ ಹೇಳಿದ ಆಶ್ರಮ ಧರ್ಮಗಳನ್ನಾಗಲಿ ವರ್ಣಧರ್ಮಗಳನ್ನಾಗಲಿ ಚೆನ್ನಾಗಿ ಮಾಡುವುದಕ್ಕಿಂತ ನಿನಗೆ ಹೇಳಿಸಿರ್ತಕ್ಕಂಥ ಕೆಲಸವನ್ನು ತಪ್ಪಾಗಿ ಮಾಡಿದರೂ ದೇವರು ಮಾರ್ಗ ಕೊಡ್ತಾನೆ. ಕ್ಷಮ ಎಂತ ಮಾಡಲಿಕ್ಕೆ? ಅವನು ಎಲ್ಲವೂ ಸಹಿಸಿಕೊಂಡೇ ಇರೋದು. ನಾವು ನಿಂತದ್ದೇ ಕ್ಷಮೆಯಲ್ಲಿ, ಧರಿತ್ರಿಯಲ್ಲಿ, ಭೂಮಿಯಲ್ಲಿ. ಮಾತಾಡಲಿಕ್ಕೆ ಇಲ್ಲೇ ಇಲ್ಲ. ಆದರೆ ಭಗವಂತ ನಮಗೆ ಒಪ್ತಾನೋ ಇಲ್ಲವೋ ಪ್ರಶ್ನೆ ಹೇಳಿದ. ಅದಕ್ಕೆ ನೇಹ ಅಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನವೇ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾದಂತಾನೆ. ಚೂರು ಒಂದು ಹೆಜ್ಜೆ ಇಡಿ ಸಾಕು, ಮತ್ತೆ ಇನ್ನೊಂದು ಜನ್ಮದಲ್ಲಿ ಶುರು ಮಾಡ್ತೀರಿ ಅಂತ ಅರ್ಥ. ಹೇಳಿದ್ದೆ ಹಾಗೆ ಬಹುನಾಂ ಜನ್ಮನಾಮಂತೆ. ಇವತ್ತಿಗೆ ಆಗೋದಿಲ್ಲ, ಆಗೋದಿಲ್ಲ ಹೇಳಿ ಬಿಡಲಿಕ್ಕಿಲ್ಲ. ಅಷ್ಟು ಜನ್ಮದೆಡೆ ಹೋಗಬೇಕಾದ್ರೆ ಇವತ್ತು ಶುರು ಮಾಡಬೇಕು, ಇಲ್ಲಾಂದರೆ ಪೋಸ್ಟ್ಪೋನ್ ಆಗ್ತದೆ. ಪ್ರತಿ ಜನ್ಮದಲ್ಲಿ ನಾವು ಮಾಡಿದ ಹಾಗೆ ಮತ್ತೆ ನೋಡುವ, ಮುಂದಿನ ಜನ್ಮದಲ್ಲಿ ನೋಡುವ ಅಂತ. ಯಾವಾಗಲೂ ಮುಂದಿನ ಜನ್ಮವೇ ನಮಗೆ ಮುಂದಿರುವುದು. ಕುದುರೆ ಓಡ್ತದೆ, ಯಾಕೆಂದರೆ ತಿನ್ನಲಿಕ್ಕೆ ಸಿಗ್ತದೆ ಅಂತ. ಎಲ್ಲಿಂಟು ಸೊಪ್ಪು ಕೇಳಿದರೆ ಅದರ ತಲೆ ಮೇಲೆ ಒಂದು ಅಡಿ ಕಟ್ಟಿ ಎದುರಲ್ಲಿ ಸೊಪ್ಪು ಜೋತು ಹಾಕಿದ್ದಾನೆ, ಅದು ತಿನ್ನಲಿಕ್ಕೆ ಉಂಟು ಅಂತ ಓಡಿದೆ. ಅದು ಮುಂದೋಗಿದೆ, ಅದಕ್ಕೇನು ಗೊತ್ತು? ಮತ್ತು ಮುಂದೋಡಿದೆ, ಮತ್ತು ಅದು ಮುಂದೋಡಿದೆ. ನಮ್ಮದೆಲ್ಲ ಕತೆ ಹಾಗೆ. ಅಲ್ಲಿ ಇದೆ ಅಂತ ಹೇಳಿ ನಾವು ನಾಳೆ ಸಿಗ್ತದೆ ಮೋಕ್ಷ, ನಾಳೆ ಕಲಿತೇನೆ, ನಾಳೆ ನನಗೆ ಗುರುಗಳು ಬರ್ತಾರೆ, ನಾಳೆ ನನಗೆ ಆರೋಗ್ಯ ಇರ್ತದೆ ಹೇಳಿಕೊಂಡು ನಾವು ಮುಂದೋದರೆ ಎಷ್ಟು ಜನ್ಮ ಮುಂದೋಗುವುದೇ ಆಗ್ತದೆ. ಈಗಿಂದೀಗ ಆದರೆ ಮಾತ್ರ ಅದನ್ನ ಕೃಷ್ಣ ಹೇಳಿದೆ, ಎಷ್ಟು ಸ್ವಲ್ಪ ಆದರೂ ನನ್ನ ಧರ್ಮದಲ್ಲಿ ಅಸ್ಯ ಧರ್ಮಸ್ಯ ಅಹ ಇತಿ ಬ್ರಹ್ಮ. ದೇವರ ಕೆಲಸ ಮಾಡುವುದರಲ್ಲಿ ಚೂರಕ್ಕಾದರೂ ಬೆಲೆ ಉಂಟು, ಇತರರದ್ದು ಪೂರ ಮಾಡಿದರೂ ಬೆಲೆ ಇಲ್ಲ.
ತಪ್ಪಾದರೆ 0 ಮಾರ್ಕ್ ಅಲ್ಲ, ಮೈನಸ್ ಆಗ್ತಾನವ. ಕಷ್ಟ ಆಗಿ ಯಾಕೆ ಮಾಡಲಿಕ್ಕೆ ಬಂದಿ ಅಂತ ಕೇಳ್ತು. ಅದನ್ನ ಕಾಮ್ಯಗಳು ಅದಕ್ಕೆ ಹೇಳಿದ್ರು, ಕಾಮ್ಯಾನಂ ಕರ್ಮಣಾನ್ಯಾಸ ಅಂದ. ಇತರರ ದೇವತೆಗಳ ಪ್ರೀತಿಯಿಂದ ಮಾಡಿದ ಕೆಲಸಗಳನ್ನು ಬಿಟ್ಟು ಬಿಡು ಅಂದ. ನನ್ನ ಕೆಲಸವನ್ನು ಬಿಡುವುದಲ್ಲ, ನನ್ನ ಕೆಲಸ ಮಾಡು, ಅದರ ಫಲದ ಆಸೆ ಬಿಡು. ಕೊಡೋದು ನಾನು ಕೊಡ್ತೇನೆ, ಇಷ್ಟೇ ಕೊಡು ಅಂತ ಡಿಮಾಂಡ್ ಮಾಡಬೇಡ. ಸಿಗ್ತದೆ ಅಂತ ಮಾಡುವುದು ಅಲ್ಲ ನೀನು. ಕಾರ್ಯಮಿತ್ಯೇವ ಯತ್ಕರ್ಮ, ಮಾಡಲಿಕ್ಕುಂಟು ಅಂತ ಮಾಡು, ಅದರ ಆಚೆಗೆ ಬಿಡಲಿಕ್ಕೆ ಬರುವುದಿಲ್ಲ. ಈ ಆಶ್ರಮ, ಈ ವರ್ಣ, ಈ ದೇಶ, ಈ ಕಾಲ ನಮ್ಮ ಕೈಗೆ ಸಿಕ್ಕಿದೆ, ಅದನ್ನು ನಡೆಸಿಕೊಡ್ಲೇಬೇಕು. ಹೀಗೆ 3 ಯೋಗವನ್ನು ಹೇಳ್ತಾರೆ ಕೃಷ್ಣ. ಯೋಗ ತ್ರಯ ಮಯಾ ಪ್ರೋಕ್ತ ಅಂತ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ಇದು 3 ಒಂದೇ ಒಟ್ಟಿಗೆ, ಆದರೆ ಒಂದು ವ್ಯತ್ಯಾಸ. ಕರ್ಮಯೋಗ ಅಂದರೆ ಕರ್ಮ ಪ್ರಧಾನ ಯೋಗ, ಅರಿವು ಇದೆ, ಭಕ್ತಿ ಇದೆ, ಜಾಸ್ತಿ ಇಲ್ಲ. ಅದು ಮನುಷ್ಯರತ್ತು. ಅಂದರೆ ನಾವೆಲ್ಲ ಭಕ್ತಿಯೋಗಿಗಳಂತೆಲ್ಲ ಹಾರಲಿಕ್ಕೆಲ್ಲ ಹೋಗ್ಲಿಕ್ಕಿಲ್ಲ. ಜ್ಞಾನಯೋಗಿಗಳಂತ ಹೇಳಿಕೊಳ್ಳುವಂಥದ್ದಲ್ಲ. ಜ್ಞಾನಯೋಗಿಗಳು ಋಷಿಗಳು, ಅವರಲ್ಲಿ ಕರ್ಮ ಕಡಿಮೆ ಇದೆ, ಭಕ್ತಿಯೂ ಸ್ವಲ್ಪ ಕಡಿಮೆ ಇದೆ, ಜ್ಞಾನ ಹೆಚ್ಚಿದೆ. ಅವರು ಪ್ರಚಾರ ಜ್ಞಾನದಲ್ಲಿ ಕೂತಿದ್ದಾರೆ, ಅಧ್ಯಯನ ಜಾಸ್ತಿ ಇದೆ, ವೇದದ ದರ್ಶನ ಇದೆ, ನಿರಂತರ ತಪಸ್ಸಿದೆ. ಜ್ಞಾನ ಅಂದರೆ ಅದು ವೇದದ ದರ್ಶನ ಎಲ್ಲ, ಅದರಲ್ಲಿ ಭಗವಂತನ ಎಚ್ಚರ ಅದು ಉಂಟು. ಭಕ್ತಿ ಇಲ್ಲದೆ ದೇವರು ಕಾಣುವುದಿಲ್ಲ ಬಿಡಿ, ಆದರೆ ಜ್ಞಾನದ ಮುಖ. ದೇವತೆಗಳಲ್ಲಿ ಕರ್ಮ ಇದೆ, ಕಾಣುವುದಿಲ್ಲ. ಜ್ಞಾನ ಇದೆ, ಯಾರಿಗೂ ಪಾಠವೇ ಹೇಳಿಕೊಡೋದಿಲ್ಲ. ಭಕ್ತಿಯೋಗ, ಭಗವಂತನ ಎಚ್ಚರ ಭಾರಿ ಇದೆ ಅವರಿಗೆ, ಅನ್ಯಾದೃಶವಾದ ಭಗವಂತನ ವಿಶ್ವಾಸವರದು. ಅದರಿಂದ ಸಹಜವಾದ ಭಕ್ತಿ ಉಳ್ಳ ಭಕ್ತಿಯೋಗಿಗಳು ದೇವತೆಗಳು. ಇವರು ಋಷಿಗಳಿಗಿಂತ ಜಾಸ್ತಿ ಗೊತ್ತುಂಟವರು. ಇಂದ್ರ ಪಾಠ ಮಾಡೋದೆಲ್ಲ ಕಾಣ್ತದೆ ನಮಗೆ, ಸುಮಾರು ಜನರಿಗೆ, ಎಲ್ಲಿ ಒಂದೊಂದು ಚೂರು ಜನರಿಗೆ ಪಾಠ ಮಾಡಿದ್ದು ಕಾಣ್ತದೆ. ಉಳಿದ ಋಷಿಗಳದ್ದೆಲ್ಲ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯವೇ ತೆರೆದಿರ್ತದೆ ಅಲ್ಲಿ. ಮನುಷ್ಯ ಹೇಳಿಕೊಳ್ಳುವುದರಲ್ಲಿ ಅಷ್ಟೇ. ಅಂದರೆ ಊಟದಲ್ಲಿ ಬಂದಾಗ ನಮ್ಮಲ್ಲಿ ಉಂಟು, ಇಲ್ಲೆಲ್ಲ ಡಿಶ್ ಮೆಣಸ್ಕಾಯಿ ಅಂತ ಒಂದುಂಟು, ಇವತ್ತು ಇತ್ತು ಕಾಣ್ತದೆ. ಮೆಣಸ್ಕಾಯಿ ಅಂದರೆ ಇವತ್ತು ಮೆಣಸಿದ್ದು ಅಲ್ಲ, ಇದರದ್ದು ಯಾವುದು ಮ್ಯಾಂಗೋ ಇದು ಮಾಡಿದ್ದಾರೆ ಏನೋ ಅಲ್ಲ, ನಾನು ನೋಡಿ ಏನಿರಲಿ. ಅದು ಏನು ಕೇಳಿದರೆ ಮೆಣಸಿನಕಾಯಿ ಅಂದರೆ ಖಾರ ಅದರಲ್ಲಿ ಮೇಲ್ಮುಖವಾಗಿರ್ತದೆ ಅಂತ. ಮತ್ತೊಂದು ಡಿಶ್ ಮಾಡ್ತೇವೆ ನಾವು ಸಿಹಿ ಅಂತ, ಈ ಸ್ನೇಕ್ ಗಾರ್ಡ್ ಅದರಿಂದ ಮಾಡತಕ್ಕಂಥ ಒಂದು ಡಿಶ್, ಪಟಾಕಿಲ್ ಪಲ್ಯದಂಥದ್ದು ಅಥವಾ ತಂಬುಳಿ ಅಂಥದ್ದು, ಅದಕ್ಕೆ ಸಿಹಿ ಅಂತ ಕರೆಯುತ್ತೆ. ಅದರಲ್ಲಿ ಸಿಹಿ ಜಾಸ್ತಿ. ಯಾವುದು ಎದುರಿರ್ತದೆ ಅಂತ, ಎಲ್ಲ ರಸ ಇರ್ತದೆ, ಎದುರಿದ್ದನ್ನು ಕರೀದು. ಮೆಣಸ್ಕಾಯಿ ಅಂತೇಳಿ ಖಾರವನ್ನು ಎದುರಿಟ್ರೆ, ಸಿಹಿಯನ್ನು ಎದುರಿಟ್ರೆ ಅದನ್ನು ಸಿಹಿ ಅಂತ ಕರಿತೇವೆ. ಇನ್ನು ಉಪ್ಪಿಟ್ಟು, ಅದು ಉಪ್ಪಿದ್ರೆ, ಉಪ್ಪೇ ಇಲ್ಲದಿದ್ದರೆ ಉಪ್ಪಿಟ್ಟು ಆಗೋದಿಲ್ಲ, ಉಪ್ಪು ಎದುರಿರ್ಬೇಕು, ಅದನ್ನು ಟೇಸ್ಟ್, ನೀರು ಕುಡಿತಾ ತಿನ್ನಲಿಕ್ಕಾಗತ್ತೆ ಅಂತ ಅದನ್ನು ಮಾಡುತ್ತೆ. ಅಂದರೆ ಯಾವುದು ಹೆಚ್ಚು ಎದುರು ಕಾಣ್ತದೆ ಅದನ್ನು ಹೇಳೋದು. ಅದರಿಂದ ಭಕ್ತಿಯೋಗಿಗಳಿದ್ರೆ ಭಕ್ತಿ ಹೆಚ್ಚು, ಕರ್ಮ ಜ್ಞಾನ ಕಡಿಮೆ. ಅದಕ್ಕಿಂತ ಹಾಗೆ ಜ್ಞಾನಯೋಗಿಗಳೆಂದರೆ ಜ್ಞಾನ ಎದುರು, ಅತ್ತ ಭಕ್ತಿ ಕರ್ಮ ಇರ್ತದೆ. ನಾವು ಕರ್ಮಯೋಗಿ ಹೇಳಿದ ತಕ್ಷಣ ಏನು ಓದಲೇಬೇಕಾಗಿಲ್ಲರಿ ಅಂತ ಮಾಡ್ತಗೋದೋಳು ಬ್ಲೈಂಡ್, ಅದಲ್ಲ. ಅರಿವು ಇರ್ಬೇಕು. ಯದೇವ ವಿದ್ಯೆಯಾ ಕರೋತ್, ತಿಳಿಯದೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅಟ್ಲೀಸ್ಟ್ ಚೂರಾದರೂ ತಿಳ್ಕೊಳ್ಳಿಕ್ಕೆ ಮಾಡಲಿಕ್ಕುಂಟು. ಮಾಡದಿದ್ದರೆ ತಪ್ಪಾಗ್ತದೆ, ಬಲಾತ್ಕಾರದಲ್ಲಿ ಮಾಡಲಿಕ್ಕೆ. ಮತ್ತು ದೇವರು ಹೇಳ್ತಾನೆ ಏನಂದರೆ, ಆತುರರಿಗೆ ಅಂದರೆ ರೋಗದಲ್ಲಿ ತೊಂದರೆಯಲ್ಲಿ ಬಿದ್ದವರಿಗೆ, ಮತ್ತು ಮಕ್ಕಳಿಗೆ, ಬಾಲಕರಿಗೆ, ಮತ್ತು ಮುದುಕರಿಗೆ, ವೃದ್ಧರಿಗೆ, ಆನಂತರ ಸ್ತ್ರೀಯರಿಗೆ, ಅಂದರೆ ಗರ್ಭಿಣಿ ಎಲ್ಲ ಇರ್ತಾರೆ ಅಂತ, ಇವರಿಗೆಲ್ಲ ರಿಯಾಯಿತಿ ಉಂಟು ಅಂತ. ಈಗ ನಮಗೆ ಕೋಟ ಸಿಗ್ತದೆ ಕಾಣ್ತದೆ. ಈಗ ಹಾಗೆ ನಾವು ವೃದ್ಧರು ಹೇಳಿಬಿಟ್ರೆ ಆಯಿತು. ಯಾವತ್ತಿನ ನಂತರ ವೃದ್ಧ ಯಾರ ಹತ್ರ ಕೇಳೋದು? ನಾವೇ ಮಾಡಿಕೊಳ್ಳೋದು. ಪ್ರಧಾನಿಗೆ ವೃದ್ಧ ಯಾವಾಗ ಹೇಳೋದು ನಾವು? ಅವರಿಗೆ 60ಕ್ಕೆ ರಿಟೈರ್ ಮಾಡ್ತೇವೆ ನಾವು. ಸರ್ಕಾರದ ಎಲ್ಲ ಸೇವೆಗಳಿಗೆ 58-60 ಮಾರ್ಜಿನ್ ಉಂಟು. ಪ್ರಧಾನಿಯ ಸೇವೆ ಸರ್ಕಾರದ್ದಲ್ವಾ? ಯಾರು ಮಾಡೋದು ಈಗ? ಅಲ್ಲ, ಕೇಳುವಂಥದ್ದು ವಿಷಯ. ಇಲ್ಲಿ ಎಲ್ಲ ಕೋರ್ಟಿಗೆಲ್ಲ ಹೋದರೆ ಹೇಳ್ತಾರೆ ಕ್ಲೈಂಟಿಗೆ, ವಕೀಲರಲ್ಲ ಕ್ಲೈಂಟಿಗೆ ಹೇಳ್ತಾರೆ, ಅವರಿಗೆ ಸ್ವಲ್ಪ ಅರುಳು ಮರಳು ಸ್ವಾಮಿ, ಯಾಕೆಂದರೆ 60 ದಾಟಿದೆ, ಅವನು ನಿನ್ನೆ ಒಂದು ಹೇಳಿದ್ದೀನಿ, ಇವತ್ತು ಅವನ ಕೇಸನ್ನು ಞಪ್ಪೆ ಮಾಡಿ ಹಾಕ್ತಾರೆ ಅಷ್ಟೇ ಮಾತಿನಲ್ಲಿ. ಹೌದಲ್ಲ ಹೇಳಿಕೊಂಡು. ವಕೀಲರಿಗೆ ಎಷ್ಟಾಗಿದೆ ವರ್ಷ? ಅವರವ್ರ ಮರಳಲ್ವಾ? ಅದು ಜಡ್ಜಿಯಾಗಿ ಹೇಳ್ತಾನೆ, ಅದು ಸಮಯ ಹೇಳಿದ್ದವ ಅಂತ. ಜಡ್ಜಿಗೆ ರಿಟೈರ್ಮೆಂಟ್ ಉಂಟು, ವಕೀಲನಿಗೆ ಅವನ ಮಂಡೆ ಸಮ ಆಗೋದಿಲ್ಲ. ಎಲ್ಲಿ ಹೇಳೋದು ಗೊತ್ತಿಲ್ಲ, ಯಾರಿಗೆ ಹೇಳೋದು ಗೊತ್ತಿಲ್ಲ. ಸರ್ಕಾರದ ಆಸ್ಪತ್ರೆಯ ಡಾಕ್ಟರ್ಗಳಿಗೆ ರಿಟೈರ್ಮೆಂಟ್ ಉಂಟು 60ಕ್ಕೆ. ಪ್ರೈವೇಟ್ನವ 75ರಲ್ಲಿ ಹೊಟ್ಟೆ ಕೊಯ್ತಾನೆ, ಸಮ ಇದ್ದಾನವ. ಅದು ಯಾರು ವೃದ್ಧ? ಯಾವಾಗ ವೃದ್ಧ? ನಾವೇ ಡಿಸೈಡ್ ಮಾಡೋದು ಕೆಲವೊಮ್ಮೆ. ವಾಲೆಂಟ್ ರಿಟೈರ್ಮೆಂಟ್ ತಗೊಂಡು ನಾನು ವೃದ್ಧ ಅಂತಾನವ, ಸೆಲ್ಫ್ ಡಿಕ್ಲೇರ್. ಎಷ್ಟು ಗಮ್ಮತ್ತು ಮಾಡಿದ ಕೃಷ್ಣ ನೋಡಿ.
ಧರ್ಮವನ್ನು ರಿಯಾಯಿತಿಯಲ್ಲಿ ಬಿಟ್ಟ ವೃದ್ಧರಿಗೆ ಮುರಿತ ಉಂಟು ಅಂತ ನಾವೇ ಸೆಲ್ಫ್ ಡಿಕ್ಲೇರ್ ಮಾಡಿಕೊಳ್ತೇವೆ, ಅಲ್ಲಿಂದ ಹಿಂದೆ ಬರ್ತೇವೆ. ಈಚೆ ಬಾಲಕರಿಗೆ ರಿಯಾಯಿತಿ ಉಂಟು ಅಂತ 18 ಆಗೋದು ಅಪ್ರಾಪ್ತ, ನಮಗೆ 12ರವ ಅಪ್ಪನಾಗ್ತಾನೆ ಕೆಲವೊಮ್ಮೆ. ಯಾರಿಗೆ ಅಪ್ರಾಪ್ತ? ಯಾರು ಹೇಗೆ ಹೇಳುವ ನಾವು? ಶಾಸ್ತ್ರದಲ್ಲಿ ಜೀವನ್ ಚತುರ್ದಶಾದೂರ್ಧ್ವಮ ಹೇಳ್ತಾರೆ. 14 ವರ್ಷದ ನಂತರ ಮಾಡಿದ ತಪ್ಪಿಗೆ ಅವನೇ ಬಾಧ್ಯ, ತಂದೆ ತಾಯಿಗಳಲ್ಲ ಅಂತ. ಅವ್ರು 14ಕ್ಕೆ ಡಿಕ್ಲೇರ್ ಮಾಡಿದ್ದಾರೆ ಅವನ ಮೆಚ್ಯೂರನ್ನು. ಇಲ್ಲೇನು ಹೇಳೋದು ನಾವೀಗ? ನನ್ನ ಬಾಲ ಯಾರು? ಬಾಲ್ಯ ವಿವಾಹ ರದ್ದುಪಡಿಸಬೇಕು. ಯಾವುದು ಬಾಲ್ಯ ವಿವಾಹ? ಈಗ ಯಾವಾಗಕ್ಕೆ? ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ, 5ನೇ ತಲೆಮಾರು ನೋಡಿದರೆ ಚಿನ್ನದ ದೀಪದಲ್ಲಿ ನೋಡಿ ದಾನ ಮಾಡಲಿಕ್ಕೆ ಉಂಟು. 5ನೇ ತಲೆಮಾರು, ಮಗ, ಮೊಮ್ಮಗ, ಮರಿಮಗ, ಮತ್ತೆಂಥದ್ದು ಹೇಳುದು 2ಕ್ಕೆ ನೋಡಿ, ಅಷ್ಟಾಗಬೇಕು. 5ನೇ ತಲೆಮಾರು ನೋಡಲಿಕ್ಕೆ ಉಂಟು. ಹಾಗೆ ನೋಡಿದವರಿದ್ದಾರೆ, ದೀಪ ಹಚ್ಚಿದವರಿದ್ದಾರೆ, ಮೆರೆದವರಿದ್ದಾರೆ ಒಂದು ಮನೆಯಲ್ಲಿ, ವಂಶದಲ್ಲಿ. ಶೂರಸೇನ, ವಸುದೇವ, ಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ವಜ್ರ, ಅವನಿಗೂ ಮಗನಾಗಿದ್ದಾನೆ. 7 ತಲೆಮಾರಿದ್ದಾಗ ಅಲ್ಲಿ ಆಶೋಚ ಕೂತ್ರ ಬಾರಿ ಉದ್ದ ದಿನ ಇರ್ತದೆ ಅಂತ ಅರ್ಥ. ಈಗ ನೀವು ತಡ ಮದುವೆ ಮಾಡಿದರೆ, 40ಕ್ಕೆ ಮದುವೆ ಮಾಡಿದರೆ, ಅವನು 50ಕ್ಕೆ ಅಪ್ಪ ಆದರೆ, ಆ ಮಗುವಿಗೆ 10 ವರ್ಷ, 50ಕ್ಕೆ ಅಪ್ಪ ಆದರೆ ಮಗು ಹುಟ್ಟುತ್ತದೆ ಅವನಿಗೆ. ಆ ಮಗುವಿಗೆ 20 ವರ್ಷ 30 ವರ್ಷ ಆಗಬೇಕಾದ್ರೆ 80 ಆಗ್ತದೆ. ಆ ಮಗುವಿಗೆ ಮುಟ್ಟುಗುವಾಗಿ 80 ಆಗುವ ಎಲ್ಲಿದ್ದಾನೆ? 80ಕ್ಕೆ 4ನೇ ಇದು ವರ್ಷಾಂತಿಗೆ ಆಗ್ತಾ ಇರ್ತದೆ ಅವನಿಗೆ, ಆ್ಯನಿವರ್ಸಿಟಿ ಆಗ್ತಾ ಇರ್ತದೆ ಅವನಿಗೆ, ಮದುವೆ ಆಗುವಾಗಲೇ. ಇನ್ನು 5ನೇ ತಲೆಮಾರು ನೋಡಿದೆ ಯಾವಾಗ? ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಮುಂದಿನ ವರ್ಗ, ಈಗ ನಾವು ಹೀಗೆ ಬದುಕಿದ್ದೇವೆ. ನಾನು ನಮ್ಮ ಅಜ್ಜನನ್ನು ನೋಡಿದ್ದೇನೆ, ಆದರೆ ನನ್ನ ಮೊಮ್ಮಗ ನನ್ನನ್ನು ನೋಡುವುದಿಲ್ಲ. 3ನೇ ತಲೆಯನ್ನು ನಾನು ನೋಡಿದ್ದೇನೆ, ನಮಗೆ ನಮ್ಮ 3ನೇ ತಲೆ ಸಿಗುವುದಿಲ್ಲ ನೋಡಲಿಕ್ಕೆ, ನಮಗೆ ಮರಿಮಕ್ಕ ಕಾಣುವುದಿಲ್ಲ. ಅದು ಅದು ಅದಂತರದ್ದು ಅಲ್ಲ ಹೇಳಿದ್ದಂದರೆ, ಶಾಸ್ತ್ರಗಳು ಹೀಗಿರ್ತವೆ ಅಂತ. ನಾವು ಬಾಲಕ ಅಂತ ಯಾರನ್ನು ಹೇಳ್ತೇವೆ? ಉಪವಾಸ ಮಾಡಿ ಅಂದಾಗ ಯಾರನ್ನು ಬೇಡ ಹೇಳೋದು? ಅಷ್ಟವರ್ಷಾಧಿಕೋ ಯಸ್ತು ಅಶೀತಿರ್ ಯದಿ ಪೂರ್ಯತೆ ಅಂತಾರೆ ಆಚಾರ್ಯರು. 8 ವರ್ಷದ ನಂತರ 80ನವರೆಗೆ ಉಪವಾಸ ಮಾಡಲಿಕ್ಕೆ ಬರ್ತದೆ, ಮಾಡಬೇಕು, ಇಲ್ಲಾದರೆ ತಪ್ಪಾಗ್ತದೆ. ಅನ್ನಮಾಶ್ಯತೆ ತಿಷ್ಟಂತಿ ಪಾಪಾನಿ ಅಂತಾರೆ ಅವರು. ನಾವು 8 ವರ್ಷದವನಿಗೀಗ ಉಪವಾಸ ಮಾಡಿಸ್ತೇವಾ? ವೈದ್ಯರು ಒಪ್ಪಿಗೆ ಕೊಡ್ತಾರಾ? ತಂದೆ ತಾಯಿಗಳು ಸೇರ್ತಾರಾ? ಆಗ ತಂದೆ ಹೇಳ್ತಾನೆ, ನಾನು ಮಾಡುವಾಗ 15 ವರ್ಷ ದಾಟಿದೆ ಅಂತಾನೆ. ಎಂತೇಳು ಈಗ? ಅವ 20 ದಾಟಲಿ ಅಂತಾನೆ. ಆಗ ಬಾಲಕ ಎನ್ನುವ ಗೇಸು, ಮುದುಕ ಎನ್ನುವ ಗೆರ್ರೆ ಎಲ್ಲಿ ಬರ್ತದೆ ನೋಡಿ. 50ರ ಆಚಿನವ ಮುದುಕನಾಗ್ತಾನೆ, 20-30ರವರೆಗೂ ಮಗು ಆಗ್ತಾನೆ, ಬಾಲನಾಗ್ತಾನೆ, ಬಾಲಕ ಆಗ್ತಾನೆ. ಹಾಗಾದರೆ ಬಾಲ, ವೃದ್ಧ, ಇನ್ನು ಆತುರ, ಅದು ಭಾರಿ ಲಾಯ್ಕೊಂಡು 3ನೇದು ರೋಗಿ ಅಂತ. ನಾವೆಲ್ಲ ರೋಗಿಗಳೇ. ಕೆಲವರಿಗೆ ಬೆನ್ನು ನೋವು, ಕೆಲವರಿಗೆ ಹಲ್ಲು ನೋವು ಇಲ್ಲದವರು ಬಹಳ ಕಡಿಮೆ. ಬೆನ್ನು ನೋವು ಇಲ್ಲವರು ಕಷ್ಟ, ಕಾಲು ನೋವು. ನಾವು ನೋವಿನ ರಿಯಾಯಿತಿ ತಗೊಂಡ್ರೆ ಇನ್ನು ಮಾತಾಡುವಾಗೇ ಇಲ್ಲ. ಕೃಷ್ಣನಿಗೆ ಭಾರಿ ಖುಷಿ. ನಾವು ನಮ್ಮನ್ನೇ ಆತುರರು ಅಂತ ಹೇಳಿಬಿಟ್ರೆ ಎಂಥದ್ದು ಮಾಡಬೇಕು? ಬೆಳಿಗ್ಗೆ ಬೇಗ ಮೇಯಬೇಕಾಗಿಲ್ಲ, ಯಾವತ್ತು ಬೇಕಾದರೆ ಏನನ್ನು ತಿನ್ಬೋದು, ಪತಿ ಶೂದ್ರವತ ಆಚಾರ್ಯತೆ ಅಂತ ಹೇಳೋದು. ಮತ್ತೆ ಬೇಕಾದರೆ ಅರ್ಥ ಉಂಟರಿ? ನಾವು ರಿಯಾಯಿತಿಯನ್ನೀಗ ಬಲಾತ್ಕಾರದಲ್ಲಿ ಅಪ್ಲೈ ಮಾಡಿಕೊಂಡು ಧರ್ಮವನ್ನು ಕೊಲ್ತಾ ಇದ್ದೇವೆ. ಅದಕ್ಕೆ ಕೃಷ್ಣ ಹೇಳಿದ್ದು, ನೀನು ಸಾಕ್ಷಿಭೂತವಾಗಿ ಸ್ವಲ್ಪವಾದರೂ ಮಾಡು ಕೆಲಸ ಅಂದು. ಸ್ವಲ್ಪಮಪ್ಯಾಸ್ಯ ಧರ್ಮಸ್ ಹೇಳಿದ್ದು. ಮಾಡುವ ಮನಸ್ಸುಂಟ, ಬಾಲಕನಾದರೂ ಮಾಡಲಿಕ್ಕೆ ಬರ್ತದೆ. 8 ವರ್ಷದವನಿಗೆ ಉಪವಾಸ ಮಾಡಲಿಕ್ಕೆ ಆಗ್ತದೆ, 80 ವರ್ಷದವನು ಉಪವಾಸ ಮಾಡಲಿಕ್ಕೆ ಬರ್ತದೆ ಮನಸ್ಸು ಮಾಡಿದೆ. ಒಂದೇ ಉಪವಾಸಕ್ಕೆ 2 ಬಿಡಬೇಕಾದ್ದು, ಒಂದು ಮಾತು, ಒಂದು ಪಯಣ. ನಡಿಬಾರ್ದು, ಮಾತಾಡಬಾರ್ದು. ಉಪವಾಸ ಸಕ್ಸಸ್. ಉಪವಾಸದ ದಿನ ಮೌನ ಇದ್ದರೆ ಮೌನ, ಜೊತೆಯಲ್ಲಿ ಎಲ್ಲಿ ಹೋಗ್ಲಿಕ್ಕಿಲ್ಲ. ಎಂಥದ್ದು ಮಾಡೋ, ಇನ್ನೊಬ್ಬರ ಹತ್ರ ಮಾತಾಡಲಿಕ್ಕಿಲ್ಲ. ಮಾತಾಡಿದ ತಕ್ಷಣ ಬಾಯಾರಿಕೆ ಆಗ್ತದೆ, ಶಕ್ತಿ ಹ್ರಾಸ ಆಗ್ತದೆ, ಕಮ್ಯುನಿಕೇಟ್ ಆಗಲಿಕ್ಕೆ ಹೋಗಿ ತಲೆ ಯೋಚನೆಗೆ ಬರ್ತದೆ, ಅವ್ರಿಗೆ ಎಂಥದ್ದು ಉತ್ತರ ಕೊಡಬೇಕು ಅಂತ ಗಲಾಟೆ ಹೇಳ್ತದೆ, ಮತ್ತೆ ಹೆಚ್ಚು ಕಡಿಮೆ ಆಗ್ತದೆ. ಅದರ ಬದಲಿಗೆ ಯಾರ ಒಡನಾಟ ಇಲ್ಲ, ಮೌನ. ಜೊತೆಯಲ್ಲಿ ಓಡಾಟ ಇಲ್ಲ, ಓಡಿದ್ರೆ ಸ್ಟ್ರೈನ್ ಆಗ್ತದೆ, ಬೆವರು ಬರ್ತದೆ, ಬಾಯಾರಿಕೆ ಆಗ್ತದೆ. ಮತ್ತು ಬಂದ ತಕ್ಷಣ ಯಾರು ಕೇಳ್ತಾರೆ, ಒಂಚೂರು ಕುಡೀರಿ ಮಾರೇನ ಅಂತಾರೆ, ಏಕಾಶಿ ಪರವಾಗಿಲ್ಲ ಅಂತಾರೆ, ಶುರು ಆಗುತ್ತೆ. ಆದ್ದರಿಂದ ಎಲ್ಲಿಯೂ ಹೋಗಬಾರ್ದು, ಯಾರ ಹತ್ರ ಮಾತಾಡಬಾರ್ದು. ಏಕಾದಶಿ ಸಕ್ಸಸ್, ಒಂದಲ್ಲ 2 ಆದರೂ.
ಇಷ್ಟೇ ಉಪಾಯ, ಮತ್ತೇನಿಲ್ಲ. ನಾವು ವಿದ್ಯಾಮಾನ್ಯರಲ್ಲೆಲ್ಲ ಇದ್ದಾಗ ಪಾಠಕ್ಕೆ ಸಮೇತ ಹೋಗ್ತಿರಲಿಲ್ಲ. ಪಾಠ ಬೇಡ, ಪಾಠ ಬಂದರೆ ಯೋಚನೆ ಬರ್ತದೆ, ಮಾತಾಡಬೇಕಾಗ್ತದೆ, ಗಟ್ಟಿ ಸೌಂಡ್ ಬರ್ತದೆ ಕೆಲವೊಮ್ಮೆ. ಹಾಗಾಗಿ ಏಕಾದಶಿ ನಮಗೆ ರಜೆ, ಅನ್ನದ್ದೇನದಲ್ಲಿ ಹೀಗೆ ಪಾಠ ಇರ್ತದೆ, ತೊಂದರೆ ಎಲ್ಲ ಹೇಳೋದು ಹೋಗುದು, ಯಾವುದಾದ್ರೂ ಪಾಠ ಹೇಳಿ ಅಂತ. ಹಾಗೆ ಆಗಬೇಕು ಅಂತ ನಮಗೆಲ್ಲ ಪಾಠ ಇತ್ತು. ನಾನು ವಿದ್ಯೇಶ ತೀರ್ಥರ ಹತ್ರ ನ್ಯಾಯಾಮೃತ ಕೂತಾಗ 3:15 ಗಂಟೆಗೆ ಪಾಠ ಶುರು. ಸುರು ಕಡೆಯಲ್ಲಿ 3:15 ಗಂಟೆ ಇತ್ತು, ಮತ್ತೆ 3:15 ಗಂಟೆ ಪಾಠ. ನಾನ್ ಸ್ಟಾಪ್, ಸಬ್ಜೆಕ್ಟ್ ಮುಗಿಯುವವರೆಗೆ ಪಾಠವೇ, ಕೂತ್ಕೊಳ್ಳೋದು. ಬನ್ನಂಜಿಯವ್ರ ಪಾಠ ಕೇಳುವಾಗ ನಮಗೆ ವಾರಕ್ಕೊಂದು ದಿವಸ ಬನ್ನಿ ಅಂದದ್ದು. ಕೊನೆಗೆ ಹೋಗ್ತಾ ದಿನಕ್ಕೆ 2-3 ಸತಿ ಪಾಠ ಆಗ್ತದೆ. ಕೂತಾಗೆಲ್ಲ ಎದ್ದಾಗೆಲ್ಲ ಪಾಠ ಮಾಡುವ. ಹಾಗೆ ನಮಗೆ ಇಂಟ್ರೆಸ್ಟ್ ಹುಟ್ಟಿದರೆ ಉಪವಾಸವು ಸಲೀಸಾಗಿ ಆಗ್ತದೆ, ಸುಲಭವಾಗಿ ಆಗ್ತದೆ. ಅದಕ್ಕೆ ಕೃಷ್ಣ ಹೇಳಿದ್ದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯಾತ್ ಅಂತ ಒಂದು ಸ್ಲೋಗನ್ ಕೊಟ್ಟ. ನೀನು ಚೂರಾದರೂ ಮಾಡ್ತೇನೆ ಅಂತ ಗ್ಯಾರಂಟಿಯಾಗಿ ಮನಪೂರ್ವಕವಾಗಿ ಒಪ್ಪಿ ಬಾ, ಕೆಲಸ ಆಗ್ತದೆ. ಯಾಕೆ? ನಾನು ಮಾಡಿಸ್ತೇನೆ ಅಂತ. ಮನಾಭವ ಮದ್ಭಕ್ತ ಮದ್ಯಾಶಿ ಮಾಂ ನಮಸ್ಕ. ಕೃಷ್ಣ ಹೇಳಿದ್ದನ್ನು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಅಂತಾನೆ. ನಾನು ಆಣೆ ಮಾಡಿ ಹೇಳ್ತೇನೆ ಅರ್ಜುನ, ನೀನು ನನ್ನ ಬಳಿ ಬರ್ತೀಯಾ, ಇದು ಮಾಡಿ, ಇಷ್ಟು ಮಾಡಿ, ಮತ್ತೇನಿಲ್ಲ. ನನಗೆಲ್ಲ ಕೊಡಲಿಕ್ಕೆ ದೊಡ್ಡ ಮಟ್ಟಿನ ಸೇವೆ ಎಲ್ಲ ಬೇಡ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತಿಯ ಪ್ರಯೋಜನ. ಇಷ್ಟದಿಂದ ನನಗೆ ನೀನು ಏನು ಕೊಟ್ಟರು ನಾನು ತಗೊಳ್ತೇನೆ. ತದಹಂ ಭಕ್ತಿಭರಿತಂ ಅಷ್ಟಾಮಿ ಪ್ರಯತಾತ್ಮನ. ನಾನು ಓದುವುದು ನಿನ್ನ ಮನಸ್ಸನ್ನು ಅಂದ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಅಂದ. ಪ್ರಯತಾತ್ಮನ. ಆರ್ ಯು ರೆಡಿ ಟು ಗಿವ್ ಮೀ? ಅಷ್ಟೆ. ಕೊಡಲೇಬೇಕೆನ್ನುವ ಪ್ರೀತಿ ನಿನಗಿದ್ದರೆ ನಾನು ಪಡೆಯುವಂಥದ್ದು ನಿನ್ನ ಪ್ರೀತಿಯನ್ನಷ್ಟೇ ಹೊರತು ಸೊತ್ತನ್ನಲ್ಲ. ಅದು ಕೇವಲ ಸಾಂಕೇತಿಕ, ಕೊಡ್ಲಿಕ್ಕುಂಟು ಅಂತ ತೋರಿಸ್ಲಿಕ್ಕೆ ಮಾತ್ರ. ಮಗು ಕೈಯಲ್ಲಿ 2 ಆ್ಯಪಲ್ ಕೊಟ್ಟು ಅದು ನೋಡಿತು, ಒಂದು ಅಮ್ಮನಿ ಕೊಡು ಅಂತ ಹೇಳಿದ್ರು, ಅದು ಕಚ್ಚಿತು. ಹಾಗೆ ಎಂತ ಕಚ್ಚಿದ್ದು ನೋಡಿ, ಅಯ್ಯ ಕೊಡಬೇಕು ಹೇಳಿದಲ್ಲ, ಇನ್ನೊಂದನ್ನು ಕಚ್ಚಿತು, ಮತ್ತೆ ಎಡಕೈದು ಕೊಟ್ಟಿತ್ತು. ಅಮ್ಮ ತಕೋ, ಇದು ಲಾಯ್ಕುಂಟು, ಇದು ಲಾಯ್ಕುಂಟು ತಕೋ ಅಂತ. ಇದನ್ನು ಕೃಷ್ಣ ಹೇಳು. ಶಬರಿ ಹೀಗೆ ಮಾಡಲಿಲ್ಲ. ಅವಳು ಬಂದಾಗ ಮರಗಳಲ್ಲಿರತಕ್ಕ ಹಣ್ಣುಗಳನ್ನು ಪರಿಚಯದಲ್ಲಿ ಇಟ್ಟುಕೊಂಡಿದ್ದಾಳೆ. ರಾಮ ಬರ್ತಾನೆಂದು ಸುದ್ದಿ ಬಂದಿದೆ ಅವಳಿಗೆ. ಏನು ಕೊಡಬೇಕು ಅಂತ ಮೊದಲೇ ಮಾರ್ಕ್ ಹಾಕಿದ್ದಾಳೆ. ಈ ಮರದ ಹಣ್ಣು ಸಿಹಿ ಇದೆ, ಇದು ಹುಳಿ ಇದೆ, ಇದು ಸೀಸನ್ ಹೀಗೆ ಆಗ್ತದೆ, ಇದು ಇಂಥ ಸಮಯದಲ್ಲಿ ಸಿಗ್ತದೆ, ಎಷ್ಟೆಷ್ಟೋ ದೂರದ್ದು ನೋಡಿಕೊಂಡಿದ್ದಾಳೆ. ಆ ಮರದ ಹಣ್ಣು ತಿಂದಿದ್ದಾಳೆ. ಆ ಮರ ಉಚ್ಚಿಷ್ಟ ಹಾಗಾದರೆ ಅವಳ ಲೆಕ್ಕದಲ್ಲಿ. ಅವಳು ತಿಂದು ನೋಡಿದ ಮರ ಅದು. ಯಾಕೆ? ರಾಮನಿಗೆ ನಾನು ಕೊಡುವಾಗ ಸೆಲೆಕ್ಟೆಡ್ ಹಣ್ಣು ಕೊಡಬೇಕು. ಯೊಮ್ಮೆ ಭಕ್ತಿಯ ಪ್ರಯಚ್ಛತೆ, ಕೊಡುವಾಗ ಆಸೆಯಿಂದ ಪ್ರೀತಿಯಿಂದ ಕೊಡು. ಅದು ಉಂಟ, ಮುಗೀತು. ವಿದುರನು ಹೋಗಿ ಕೃಷ್ಣ ಸಂಧಾನಕ್ಕೆ ಬಂದಾಗ ಕುರ್ಚಿಯನಿಗೆ ಒರೆಸಿ ನೋಡಿದ, ಎಲ್ಲಿಯಾದರೂ ಬಾಂಬಿಟ್ಟಿದ್ದಾರಾ ಅಂತ. ದುರ್ಯೋಧನಾದಿಗಳು ಏನು ಮಾಡ್ತಾರೆ? ಬಂಗಾರದ ಅಷ್ಟಪಟ್ಟಿಯ ಆಸನ ಇಟ್ಟಿದ್ದಾರೆ, ಕೃಷ್ಣ ಬರ್ತಾನೆ ಅಂತೇಳಿ. ಅವದನ್ನು ಒತ್ತಿ ನೋಡಿದೆ ಅಲ್ಲ, ಏನಾದರೂ ಮೊಳೆ ಗಿಳೆ ಎಲ್ಲ ಇದ್ದರೆ. ಪ್ರಾದೇಶಾಭ್ಯಂತರಾಣ್ಯೇಮ ಶೂಲಾನ್ಯಪ್ಸು ನಿಕಾಯಾಶು. ಭೀಮಸೇನನನ್ನು ಕೊಲ್ಲಿಕ್ಕೋಸ್ಕರ ಗಂಗೆಯ ಮಡುವಿನಲ್ಲಿ ಒಂದು ಗೇಣಿಗೆ ಒಂದರಂತೆ ಕಬ್ಬಿಣದ ಶೂಲವನ್ನು ನೆಟ್ಟಿಟ್ಟಿದ್ದಾನೆ ದುರ್ಯೋಧನ ಕೆಳಗೆ. ಯಾವ ನೆಲೆಯಲ್ಲಿ ಹೇಗೆ ನೀರಡಿಯಲ್ಲಿ ಅದನ್ನು ಬಿಲ್ಟ್ ಮಾಡಿದ್ದಾನೆ ಗೊತ್ತಿಲ್ಲ. ಆ ತಂತ್ರಾಂಶ, ಆಗ ಟೆಕ್ನಾಲಜಿ. ಅವನನ್ನು ಕಟ್ಟಿ ಅಲ್ಲಿಗೆ ಎಸೆದಿದ್ದಾನೆ ಭೀಮಸೇನನ್ನು. ಎಲ್ಲಿಯಾದರೂ ತಾಗಲೇಬೇಕು ಅವನಿಗೆ. ಗೇಣು ಮಾರಿನಲ್ಲಿ ಒಂದೊಂದು ಶೂಲ ನೆಟ್ಟಿದ್ದಾನೆ, ಅಂಥದ್ದು 106 ಶೂಲದ ಮೇಲೆ ಹಾಕಿದ್ದಾರೆ. ಆದರೆ ಅವನು ಬಿಸಾಡುವಲ್ಲಿ ಶೂಲ ಇರಲಿಲ್ಲ, ಅದೇನೋ ತಪ್ಪಿ ಹೋಗಿದೆ, ಅವನು ಸ್ಪಾಟ್ ತಪ್ಪಿದೆ, ಇಷ್ಟೇ ಆದತ್ತು. ಇದು ಮಾಡಿದ ದುರ್ಯೋಧನನ ಯೋಚನೆ ನೋಡಿ ವಿದುರ ಕೈ ಆಡಿಸಿದ. ಕೃಷ್ಣ ಕೂತ್ಕೊಳ್ಳುವ ಆಸನದಲ್ಲಿ ಏನಾದರೂ ಇದೆಯೇ? ಅವ ಮುತ್ಸುದ್ದಿಯವ, ಅಲ್ಲಿಯ ಮಂತ್ರಿಯವ, ಮಾಡಬೇಕಾದ್ದು. ಅಂದ ಭಗವಂತನ ಬಗ್ಗೆ ನಿಮಗೆ ಯಾವ ರೀತಿಯಲ್ಲಿ ಆದರೂ ಪೂರ್ಣವಾದ, ಅಂದರೆ ಇದರಿಂದ ವಿದುರ ಸೋತ, ಕೃಷ್ಣನ ಮೇಲೂ ಏನಾದರೂ ಆಗ್ಬೋದು ಎನ್ನತಕ್ಕ ಯೋಚನೆ ಬಂತವನಿಗೆ. ಮಾಡಿದರೆ ಅಂತ ಅದು ವಿದುರ ಮಾಡಿದ್ರಿಂದ ದೊಡ್ಡ ಸಂಗತಿ ಅಲ್ಲ. ಕೃಷ್ಣನೇ ಹೇಳಿಬಿಟ್ಟ ಸಭೆಯಲ್ಲಿ, ಮತ್ತೆ ಬರುವ ಮುಂಚೆ ಕೂತ್ಕೊಳ್ಳೋದು ಎಲ್ಲಿ ಹೇಳಿದಾಗ, ದುರ್ಯೋಧನ ಮನೆಗೆ ಬಾ ಅಂದರೆ ದ್ವಿಷದನ್ನ ಭೋಕ್ತವ್ಯಂ ಅಂದ. ದ್ವೇಷಿಗಳ ಊಟ ಮಾಡಬಾರ್ದು,
ಯಾಕೆಂದರೆ ಎಲ್ಲಿಯಾದರೂ ಪಾಕಿಸ್ತಾನ ಹಾಕಿದರೆ ಅವರು, ನಾನು ಬಂದದ್ದು ಅಂಬಾಸಿಡರ್ ಆಗಿ ಪಾಂಡವರತ್ತು. ದುಷಂತನ್ನೈವ ಭೋಜಯೇತ್, ನಾನು ನಿನ್ನ ವೈರಿ ಅಲ್ವ, ಈಗ ನನ್ನ ಊಟ ಮಾಡಿಸಲೂಬಾರ್ದು ನೀನು, ನಾನು ಊಟ ಮಾಡಲಿಕ್ಕಿಲ್ಲ ಅಂದ. ಕೃಷ್ಣ ಹಾಕಿದ್ದಾನೆ ಯೋಚನೆ, ಅನ್ಯಾಯ ಮಾಡ್ಬೋದು ಇವರು ಅಂತ. ಇದನ್ನೇ ಸಹಜ ಅಲ್ವ ಯೋಚನೆ ಬಂದದ್ದು, ಅನ್ಯಾಯ ಮಾಡ್ಬೋದು ಅಂತ. ಯಾಕೆ ಅದನ್ನು ಬಹಳ ಭಗವಂತನ ಮೇಲೆ ನೀವು ಶ್ರೀಯಾದೇಯಂ ರಿಯಾದೇಯಂ ವಿಯಾದೇಯಂ, ಯಾರಾದರೂ ಕೊಟ್ಟದ್ದು ನೋಡಿ ನಾಚಿಕೆಯಲ್ಲಿ ಆದರೂ ಮಾಡಿ ಕೆಲಸ, ಹೆದರಿ ಆದರೂ ಮಾಡಿ ಕೆಲಸ ಮಾಡಬೇಕು. ಸಮಯ ಕೊಡಿ ಅಂತ ಕೊಡಬೇಕು, ಯಾವುದ್ರ ಸಮಯ ಕೊಡಿ, ಟೈಮ್ ಕೊಡಿ. ಭಗವಂತನಿಗೆ ಪ್ರೀತಿಯನ್ನು ಕೊಡಿ. ಏನು ಸಂವಿಧಾದೇಯ ಏನಿದ್ರು ತಿಳ್ಕೊಂಡು ಕೊಡಿ. ಹೀಗಾಗಿ ಭಗವಂತನಿಗೆ ಕೊಡಬೇಕಾದ್ದು ಎಲ್ಲರೂ ಕೊಟ್ಟಿದ್ದಾನೆ ಅಂತಾದರೂ ಮಾಡಿಕೊಡಿ, ಹೌದು, ಜೊತೆಯಲ್ಲಿ ಒಮ್ಮೆ ಭಕ್ತಿಯ ಪ್ರಯಚ್ಛತೆಯಿಂದ ಹಾರ್ದವಾಗಿ ಸಂವಿಧಾ. ಭಕ್ತಿ ಅಂದರೆ ಏನು? ಜಸ್ಟ್ ಲೈಕ್ ಪ್ರೀತಿ, ವಿಶ್ವಾಸ. ಆ ಲೆಕ್ಕದಲ್ಲಿ ಕೊಡುವುದಂತುಂಟು. ಏನದು? ಅದು ಮೇಜಿನ ಅರಿಯಲ್ಲಿ ಕೊಟ್ಟರೆ ಲಂಚ, ತೀರ್ಥದವರೆಗೆ ಕೊಟ್ಟರೆ ಕಾಣಿಕೆ, ಪುರೋಹಿತರಿಗೆ ಕೊಟ್ಟರೆ ದಕ್ಷಿಣೆ, ಡಾಕ್ಟ್ರಿಗೆ ಕೊಟ್ಟರೆ ಬಿಲ್ ಫೀಸ್, 30ನೇ ತಾರೀಕಿಗೆ ಕೊಟ್ಟರೆ ಸಂಬಳ, ರೈಲ್ವೆ ಕೆಲಸದವರಿಗೆ ಕೊಟ್ಟರೆ ಕೂಲಿ, ಹೋಟೆಲಲ್ಲಿ ಬಾಟ, ಟಿಪ್ಸ್ ಕೊಡೋದೇ ದುಡ್ಡು. ಹಾಗೆ ಮಕ್ಕಳನ್ನು ಪ್ರೀತಿಸಿದರೆ ಮಮತೆ, ಅಮ್ಮನ ಮೇಲಿದ್ದರೆ ವಾತ್ಸಲ್ಯ, ಗುರುಗಳ ಮೇಲಿದ್ದರೆ ಗೌರವ, ಗೆಳೆಯನ ಮೇಲಿದ್ದರೆ ಫ್ರೆಂಡ್ಶಿಪ್, ದೇವರ ಮೇಲಾದರೆ ಭಕ್ತಿ. ಎಲ್ಲಕ್ಕಿಂತ ಮಿಗಿಲಿದ್ದರೆ ಅದು ಭಕ್ತಿ. ಇದೆಲ್ಲ ಟೆಂಪರರಿ, ಬಿದ್ದು ಹೋಗ್ತದೆ. ಫ್ರೆಂಡ್ಶಿಪ್ಪು ಕಾಡ್ದು ಹೋಗ್ತದೆ, ಗಂಡ ಹೆಂಡತಿನ ಮೇಲೆಯೂ ಪ್ರೀತಿ ಬಿದ್ದು ಹೋಗ್ತದೆ, ಮಕ್ಕಳ ಮೇಲೆಯೂ ವಾತ್ಸಲ್ಯ ತಪ್ತದೆ, ಅಮ್ಮನ ಮೇಲೂ ಮಮತೆ ಉಳಿಯುವುದಿಲ್ಲ. ಆದರೆ ಯಾವುದು ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಭರತೀಂ ಶಾಶ್ವತೀಂ, ಅದು ಭಕ್ತಿ ಅನ್ನೋ ನೆಲೆಯಲ್ಲಿ ಕೃಷ್ಣ ಹೇಳಿದ್ದು ಇವಮೇ ಭಕ್ತಿಯ ಪ್ರಯಚ್ಛತಿ ಅಂತ. ಈ ಮಾರ್ಕ್ ಅರ್ಥ ಆದರೆ ನಾವು ಕೊಡುವಾಗ ಎಚ್ಚರ ಆಗ್ತದೆ. ಹಾಗಾದರೆ ಕಾಫಿ ಕೊಡಲಿಕ್ಕೆ ಬರ್ತದ? ಕೇಳಬೇಡಿ. ನಾನು ಕುಡಿತೇನೆ ಕಾಫಿ, ಒಂದು ದೇವರಿಗೆ ಒಂದು ಲೋಟ ಕೊಟ್ಟು ಕೊಡುವ ಅಂದರೆ ಆಗ್ತದ? ಕೊಡಲಿಕ್ಕೆ ಬರ್ತದ? ಅದು ಕೊಡಲಿಕ್ಕಿಲ್ಲ ಅಂತ ಶಾಸ್ತ್ರವೇ ಹೇಳಿಬಿಟ್ಟಿದೆ. ನಾವು ಪ್ರೀತಿಯಿಂದ ಮಗುವಿಗೆ ಕಾಫಿ ಕೊಡ್ತೇವ? ಹುಟ್ಟಿದ ಮಗುವಿಗೆ 4-6 ತಿಂಗಳಿದ್ದಕ್ಕೆ ಹಾಲು ಕೊಡ್ತಾ ಇದ್ದಾರೆ, ಒಂಚೂರು ಕಾಫಿ ಕುಡಿಸುವ. ನಾವೆಲ್ಲ ಕುಡಿತೇವಲ್ಲ ಲೀಟರ್ ಗಟ್ಟಲೆ? ಇಲ್ಲ, ಅದಕ್ಕೆ ಭಾರಿ ಚಂದ ಮಾಡಿ ಮಣ್ಣಿ ಎಲ್ಲ ಮಾಡಿ ಎಲ್ಲ ಪೌಡರ್ ಮಾಡಿ ತುಂಬ ಕಾಳಜಿ ವಹಿಸಿ ಕೊಡೋದಿಲ್ವಾ? ಹಾಗೆ ದೇವರಿಗೂ ಸಹ ಕೊಡುವಾಗಲೇ ಅಭೋಜ್ಯವಾದ್ದನ್ನು, ಶಾಸ್ತ್ರ ನಿಷಿದ್ಧವಾದದ್ದನ್ನು, ಕಾಲದುಷ್ಟವಾದ್ದನ್ನು, ಫ್ರಿಜ್ಜಿನಲ್ಲಿಟ್ಟದ್ದನ್ನು, ಯಾರದ್ದೋ ಎಳೆದು ತಂದದ್ದನ್ನು, ಕದ್ದು ತಂದದ್ದನ್ನೆಲ್ಲ ಕೊಡದಿದ್ದರೆ ಭಕ್ತಿ ಆಗ್ತದೆ. ಈ ಡಿಫಿನೇಷನ್ಸ್ಗಳೆಲ್ಲ ಅಲ್ಲಿ ಪ್ರಯಚ್ಛದ ಶಬ್ದ ಹಾಕಿದ್ದಕ್ಕೆ ಅಂದರೆ ಪ್ರಕರ್ಷೇಣ ಅಂತ, ಒಳ್ಳೆಯ ರೀತಿಯಿಂದ ಅಂತ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಇದನ್ನೆಲ್ಲ ಅರ್ಥ ಮಾಡಲಿಕ್ಕೆ ಹೇಳುವಾಗ ಸುಲಭ ಕಾಣ್ತದೆ. ಆದರೆ ಕೃಷ್ಣನ ಸ್ಟೇಟ್ಮೆಂಟಲ್ಲಿ ಚೂರು ತಪ್ಪಿಲ್ಲದೆ ಭಾಳ ಚೆನ್ನಾಗಿ ಚೌಕಟ್ಟನ್ನು ಹಾಕಿ ಹೇಳಿದ್ದಾನೆ. ಅದನ್ನು ಆಚಾರ್ಯರು ಬಹಳಷ್ಟು ಇಷ್ಟು ಹೇಳಿದ ತಕ್ಷಣ ಕೇಳಿದತ್ತು ಅವೀತ ಪತ್ರ ಪುಷ್ಪಾಣಿ ಅಂತ ಬರೀತಾರೆ. ಕೂಡಲೇ ಹೇಳದೇ ಇದ್ದದ್ದೆಲ್ಲ ಕೊಡಲಿಕ್ಕೆ ಹೋಗಬೇಡಿ ಅಂತಾರೆ, ಕೂಡಲೇ ಎಚ್ಚರ ಮಾಡಿಸ್ತಾರೆ. ಹಾಗಾಗಿ ನಾನು ಮೊದಲೇ ಹೇಳಿದೆ ಸಮಥಿಂಗ್ ಈಸ್ ಅಂತ ಹೇಳಿಕೊಳ್ಳೋದು ಅದಲ್ಲ ಅಂತ ಅರ್ಥ ಆಗ್ತದೆ. ಹಾಗಾಗಿ ಗೀತೆ ಕರ್ಮ ಸಿದ್ಧಾಂತವನ್ನು ಬೋಧಿಸಿದೆ, ಜೊತೆಯಲ್ಲಿ ಎಚ್ಚರದಲ್ಲಿಂತ ಜ್ಞಾನವನ್ನು ನೆಲೆಗೊಳಿಸಿದೆ, ಕೂಡಲೇ ಭಕ್ತಿಯನ್ನು ದೊಡ್ಡದಲ್ಲಿ ತೋರಿಸಿಕೊಟ್ಟಿದೆ. ಅದರಿಂದ ಖಾಲಿ ಕರ್ಮ ಸಿದ್ಧಾಂತಕ್ಕೆ ಬಂದದ್ದಲ್ಲ, ಮಾಡು ಡು ಅಂತ ಹೇಳಲಿಕ್ಕೆ ಹೋಗಲಿಲ್ಲ, ನೋ ಆ್ಯಂಡ್ ಹೇಳ್ತಾರೆ. ತಿಳಿದು ಮಾಡು, ಮತ್ತು ಜೊತೆಯಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ಅನ್ನೋ ಸಿದ್ಧಾಂತದೊಳಗೆ ಗೀತೆ ಭಾಳ ದೊಡ್ಡ ಮಟ್ಟಿನ ಹೇಳಿ ಈಗ ಇವತ್ತು ಊಟ ಆಯ್ತಲ್ಲ, ಊಟ ಆದ ನಂತರ ಹೊರಗೆ ಬಂದಾಗ ನಾವು ಹೇಳುತ್ತೇವೆ ಚಂದ ಮಾಡಿದ್ದಾರೆ, ಚಲೋ ಮಾಡಿದ್ದಾರೆ, ಆದರೆ ಉಂಡೇನೆ ಮಾಡಿಲ್ಲಲ್ಲ, ಕೃಷ್ಣನಿಗೆ ಇಷ್ಟ ಉಂಡೆ ಅಲ್ವಾ? ಇಲ್ಲೇ ಹೇಳುವುದು ಸುಲಭ, ಇದ್ದದ್ದನ್ನು ದೊಡ್ಡದು ಮಾಡೋದು ಎಷ್ಟು.
ಆದ್ದರಿಂದ ಭಕ್ತಿ ಎನ್ನುವ ಪರಾಕಾಷ್ಠೆ ಏನಿದೆ, ನಾರದ ಸನಕಾದಿಗಳು ಮಾಡುವಂಥ ಅಂಥ ಭಕ್ತಿ ನನ್ನಲ್ಲಿ ಇಲ್ಲ. ಮಂತ್ರ ರಾಶಿ ಇದೆ, ನಾನು ಬೆಳೆಸಿದ್ದು ಒಂದೋ ಎರಡೋ. ಆದರೆ ನಾವು ಕೊಟ್ಟದ್ರಲ್ಲಿ ಕಡಿಮೆ ಎನ್ನುವ ವಿಶ್ವಾಸ ನಮಗೆ ಬೇಕು. ಪಡೆದವನಲ್ಲಿ ಜಾಸ್ತಿ ಪಡೆದೆ ಅನ್ನತಕ್ಕ ಎಚ್ಚರ ಬೇಕು. ಇಷ್ಟು ವಿಷಯ. ದೇವರಲ್ಲಿ ಅವನಿಗೋಸ್ಕರ ಪಡೆಯುವುದಿಲ್ಲ, ಅದರಿಂದ ಅದು ಸಮಸ್ಯೆಯೇ ಇಲ್ಲ. ಕೊಟ್ಟವರು ನಾವು ದೇವರ ಹತ್ರ ಹೇಳಿ, ನಾನಿವತ್ತು 3 ಗಂಟೆ ಜಪ ಮಾಡಿದ್ದೇನೆ, 3 ಗಂಟೆ ಸಾಕ? 3 ಜನ್ಮ ಮಾಡಿದವರಿದ್ದಾರೆ ಕಾಯ್ತಾ. ಅದು ಎಚ್ಚರ ಇರಬೇಕು ನಮಗೆ. ಅಲ್ಲಿಗೋಸ್ಕರ ನಾವು ಮಾಡಿದ್ದು ಎಷ್ಟು ಕಡಿಮೆ, ಅದು ನಾನು ಮಾಡಿದ್ದಲ್ಲ, ನನ್ನೊಳಗಿನ ತತ್ವಾಭಿಮಾನ ಮಾಡಿಸಿದ್ದು, ಅದೂ ಅಲ್ಲ ಪ್ರಾಣ ಮಾಡಿಸಿದ್ದಾನೆ, ಅಲ್ಲ ನೀನೇ ಮಾರಾಯ. ಹಾಗಾಗಿ ನಾನು ಇಲ್ಲೇ ಹೇಳುವುದು ಸರಿಯಾಗುತ್ತೆ, ನರತೆ ತತ್ಕ್ರಿಯತೆ ಅಂತ. ಹಾಗಾಗಿ ಬೆಳಿಗ್ಗೆ ಎದ್ದು ಹೇಳಬೇಕಾದ್ದು, ಕೊನೆಯಲ್ಲಿ ಮಾಡಬೇಕಾದ್ದು ಅಪರಾಧ ಸಹಸ್ರಾಣಿ ಕ್ರಿಯಂತೆ. ಹೇಳದೇ ಇದ್ದ ರೂಪಾಯಿ ಇಲ್ಲ, ಆಗಿದೆ, ತಪ್ಪಾಗ್ತದೆ. ಹೊರಗಿಂದ ತಂದ ಪುಷ್ಪದಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕಿಲ್ಲ ಎಂತ ಹೇಳ್ತೀರಿ? ಈಗ ಕೃಷ್ಣಾಷ್ಟಮಿ ಆನಂದ ವ್ರತ ಎಲ್ಲ ಪುಷ್ಪ ಎಲ್ಲಿಂದ ನಮಗೆ? ಹೂಗಳು ಎಲ್ಲಿರ್ತವೆ ನೋಡಿದ್ದೀರಾ? ಬೆಂಗಳೂರಲ್ಲಿ ಎಲ್ಲ ಕೊಳಚೆಯಲ್ಲಿ ರಾಶಿ ಹಾಕಿರ್ತಾರೆ. ಫೂಟ್ ಕ್ಯಾರ್ ಅಲ್ಲ, ಇದು ಶೂಸ್ ಎಲ್ಲ ಶೋಕೇಸಿನಲ್ಲಿ ಇರ್ತದೆ. ದೊಡ್ಡ ದೊಡ್ಡ ಲೈಟ್ ಎಲ್ಲ ಹಾಕಿ ಅದಕ್ಕೆ 4 ದಿನ ಒರೆಸುವವರಿದ್ದಾರೆ. ದೇವರ ಮೇಲೆ ಹಾಕುವ ಪುಷ್ಪ ಬೀದಿಯಲ್ಲಿ ಬಿದ್ದುಕೊಂಡಿರ್ತದೆ, ಅದರ ಮೇಲೆ ಮಲಗಿರ್ತಾನವ ಮೂಟೆಯಲ್ಲಿ. ಅವ ಅರ್ಧ ಕುಡಿದ ನೀರನ್ನು ಅದರ ಮೇಲೆ ಹಾಕಿರ್ತಾನೆ. ಕಾಲಿಗೆ ಹಾಕುವ ಚಪ್ಪಲಿ ಅದು ಒಳಗೆ ಕೂತಿದೆ ಗಮ್ಮತ್ನಲ್ಲಿ, ಧೂಳು ಇಲ್ಲದೆ. ನಾಳೆ ಮೆಟ್ಟುವುದು ಧೂಳಿನಲ್ಲಿ, ಅದು ಡಸ್ಟ್ ಪ್ರೂಫಿನ ಕೇಸಲ್ಲಿ ಕೂತಿದೆ. ನಮ್ಮ ಹಣೆ ಬರಹ ನೋಡಿ ಎಂದೆ. ಅದರಿಂದ ಅಪರಾಧ ಸಹಸ್ರಾಣಿ ಹೇಳುವುದಲ್ಲ, ಅಪರಾಧ ಸಹಸ್ರ ಅಲ್ಲ, ಕೋಟಿಗಟ್ಟಲೆ ಆಗ್ತಾ ಉಂಟು. ಹಾಗಾಗಿ ಯೋಚನೆ ಮಾಡಲಿಕ್ಕೆ ನಾವು ಮಾಡಿಕೊಂಡದ್ದು ಜಾಸ್ತಿ ಇಲ್ಲ ಎನ್ನತಕ್ಕ ಎಚ್ಚರಕ್ಕಾಗಿ ನಮಗೆ ಅಹಂಕಾರ ಬರಬಾರದು ಎನ್ನುವ ನೆಲೆಯಲ್ಲಿ ಸರ್ವಾತ್ಮನ 0 ಆಗಲಿಲ್ಲ, ಮಂತ್ರವೇ ಹೇಳಲಿಲ್ಲಲ್ಲ. ಹೇಳಿದ ಮಂತ್ರಗಳು ಸುಮಾರಿದ್ದದರಲ್ಲಿ ಎಷ್ಟೋ ಇಲ್ಲ ಆಗಿದೆ. ಈಗ ನಾವು ನಿಮ್ಮಲ್ಲಿ ದುಡ್ಡಿಲ್ಲ ಹೇಳ್ತೇವೆ, ಉಂಟು ನಿಮ್ಮ ಹತ್ರ ಚೀಲದಲ್ಲಿ, ಅದು ಲೆಕ್ಕಕ್ಕಿಲ್ಲ ರೀ. ದುಡ್ಡುಂಟು ಅಂದರೆ ಇದೊಂದು ಗೇಜ್ ಉಂಟು, ಇಂಥದ್ದಕ್ಕೆ ದುಡ್ಡು ಇರೋದು, ಶ್ರೀಮಂತ ಅಂತ ಕರೀತಾರೆ. ಯಾರನ್ನು ಶ್ರೀಮಂತ ಕರೆಯುವುದು? ನೋಟಿದ್ದವರನ್ನಲ್ಲ, ಒಂದು ಮಾರ್ಜಿನ್ ಇದು. ಹಾಗಾಗಿ ಮಂತ್ರ ಉಂಟು ಹೇಳಿದರೆ ನಮ್ಮದಲ್ಲಿ ಎಲ್ಲ ಋಷಿಗಳೆಲ್ಲ ಅವರು ಕಂಡ ಮಂತ್ರಗಳು, ನಾವು ಒಂದು ಕಾಣಲಿ. ಆದರೆ ಮಂತ್ರಹೀನಂ ಕ್ರಿಯಾಹೀನಂ ಎಷ್ಟು ತಂತ್ರಾಂಶಗಳುಂಟು. ನೀವು ಪಂಚರಾತ್ರ ಆಗಮ ಎಲ್ಲ ಓದಿದ್ದೀರಾ? ಎಂಥ ಕ್ರಿಯೆ ಬರ್ತದೆ ನಮಗೆ? ನಾನು ಹೇಳೋದುಂಟು, ಗಂಟಾಮಣಿ ಅಲ್ಲಾಡಿಸ್ಲಿಕ್ಕೆ ಆದರೂ ನಮಗೆ ಬರ್ತದೆ, ಮತ್ತೆ ಪೂಜೆ ನೋಡಿ. ಅದಕ್ಕೆ ಒಂದು ದೊಡ್ಡ ಸಂಹಿತೆ ಉಂಟು. ಆದರೆ ನಾವು ಓದಲಿಕ್ಕೆ ಹೋಗಲೇ ಇಲ್ಲ, ಮಾತಾಡೋದಿಲ್ಲ, ಇದೇ ಕಷ್ಟ. ಆದ್ದರಿಂದ ಹೇಳಿಕೊಳ್ಳುವುದರಲ್ಲಿ ಎಂತ ಇಲ್ಲ ಹೇಳುವುದಲ್ಲ, ನಿಜವಾಗಿ ಮಾಡಲಿಕ್ಕಿರುವಂಥದ್ದು ಕಂಡಾಪಟ್ಟೆ ಇರಲಿಕ್ಕೆ ಹೋಗಿ ಗೊತ್ತಾಗೋದು ಇದು ಸ್ಟೂರು ಅಂತ. ಇಷ್ಟು. ನಮಸ್ತೆ ನಾರಾಯಣ. ಭಾಳ ಚಂದವಾಗಿ ಗೀತೆಯ ಚಿಂತನೆಗಳನ್ನು ಅನೇಕ ಕಾಲಗಳಿಂದ ವೆಂಕಟೇಶಾಚಾರ್ಯರು ನಿಮಗೆ ತಿಳಿಸಿಕೊಡ್ತಾ ಬಂದಿದ್ದಾರೆ. ಶ್ರೀಕೃಷ್ಣನ ಅಂಗಳದಲ್ಲಿ, ಅದರಲ್ಲಿ ಸಹ ಗೀತಾ ಮಂದಿರದಲ್ಲಿ ವಾಸ್ತವವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಅದು ಯಾವತ್ತಾಗಿ ಜ್ಞಾನ ಎನ್ನುವುದು ಬೆಳೆಯುವ ವಸ್ತು, ನಿಂತ ನೀರಲ್ಲ. ಇದೆಲ್ಲ ಅನ್ನದಾನ ಮಹಾದಾನ ಖಾಲಿ ಆಗುತ್ತೆ, ಆದರೆ ವಿದ್ಯಾದಾನ ಅದು ಜನ್ಮಾಂತರದೊಳಗೆ ಸಾಕ್ತದೆ. ಮತ್ತು ಲಾಭ ಏನು ಕೇಳಿದರೆ, ತಿಳಿದವರು ಕಲಿತವರು ಒಂದು ಸರ್ತಿ ಗೀತೆ ಪಾರಾಯಣ ಮಾಡಿದರೆ ಅದರ 8 ಬಾಲು ಪುಣ್ಯ ಹೇಳಿಕೊಟ್ಟವರಿಗೆ ಹೋಗ್ತದೆ ಅಂತ ಕ್ರಮ. 8 times more. ಆದ್ದರಿಂದ ಬಹಳಷ್ಟು ಪುಣ್ಯ ನಮ್ಮ ಗುರುಗಳಿಗೆ ಸಿಗಬೇಕು ಅಂತ ಇಷ್ಟ ಇದ್ದರೆ ನಾವು ಖಂಡಿತವಾಗಿ ಒಂದು ಸರ್ತಿ ಅದರ ಅರ್ಥೆಯನ್ನು ಮಾಡಬೇಕು ಎನ್ನುವುದನ್ನು ಹೇಳಲಿಕ್ಕೆ ಬರ್ತದೆ ಅಂತ ಹೇಳ್ತಾ ತಮಗೆಲ್ಲ ಮಗದೊಮ್ಮೆ ವಂದನೆ ಸಲ್ಲಿಸಿ ಮಾತು ನಿಲ್ಲಿಸ್ತೇನೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ. ರಾಮನಾಥಾಚಾರ್ಯರು ಅಂದರೆ ಆ ಶಾಸ್ತ್ರವನ್ನು ಓದೋದಲ್ಲ, ಶಾಸ್ತ್ರದ ಒಳಗೆ ಇಳಿದು ಆ ಪದಗಳು, ಮಧ್ವರು ಯಾಕೆ ಗೀತಾ ಭಾಷ್ಯ ಬರೆದರು, ಕೃಷ್ಣ ಹೇಳ್ತಾ ಇರಬೇಕಾದ್ರೆ ಮಧ್ವರು ಯಾಕೆ ಗೀತಾ ಭಾಷ್ಯ ಬರೆದರು, ಗೀತಾ ತಾತ್ಪರ್ಯ ಬರೆದರು, ಅದ್ರ ಹಿಂದೆ ಏನು ಅರ್ಥ ಇದೆ, ಇದರ ಅನ್ವೇಷಣೆ ಮಾಡಿ ಮೂಲವನ್ನು ಕೆದಕಿ ಅದು ಯಾವತ್ತಿದ್ರೂ ಪ್ರಾಕ್ಟಿಕಲ್ಲೇ ಅದು, ಅದರ ತೂಕ ಏನು, ಅದರ ಸಂದೇಶ ಏನು, ಇದನ್ನು ಅನೇಕ ರೀತಿಯಾಗಿ ತಿಳಿಸಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ನಿಜವಾಗಿ ಇಂಥವರು ಸಮಾಜದಲ್ಲಿ ಇರೋದರಿಂದ ಆಧ್ಯಾತ್ಮಿಕ ಜಾಗೃತಿ ಆಗ್ತಾ ಇದೆ ಅಲ್ವಾ? ಅದಾಗಬೇಕು. ಕೆಲವರು ಪಂಡಿತರು ತಾವು ತಿಳಿದಿದ್ದೀನಿ ಅಂತ ಇನ್ನೊಬ್ಬರಿಗೆ ತಿಳಿಸದೆ ತಾವೇ ಅದನ್ನಲ್ಲಿ ಇಟ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು. ಆಧ್ಯಾತ್ಮಿಕ ಜಾಗೃತಿ ಆಗಬೇಕು. ಅದರ ಜೊತೆ ಭಗವಂತನ ಸ್ಮರಣೆ ಮಾಡುವ ಭಕ್ತಿಯ ಪಂಥ ಏನಿದೆ ಅದನ್ನು ಎಲ್ಲರೂ ಅನುಸರಣೆ ಮಾಡಬೇಕು, ಶುದ್ಧತೆ ಕಾಪಾಡ್ಕೋಬೇಕು. ಹೆಂಗೋ ದೇವರ ಹೆಸರು ಹೇಳೋಣ,
ಹೆಂಗೋ ಒಂದು ದೇವ್ರ ಪೂಜೆ ಮಾಡೋಣ ಅಲ್ಲ, ಅದರ ಶುದ್ಧತೆಯನ್ನು ಆಪರೇಷನ್ ಥಿಯೇಟರ್ಲಿ ಎಷ್ಟು ಎಚ್ಚರಿಕೆ ವಹಿಸ್ತಾರೆ ಅಲ್ವಾ? ಏನಾದರೂ ಇನ್ಫೆಕ್ಷನ್ ಆದರೆ ಮತ್ತೇನಾದೀತು ಅಂತ ಎಷ್ಟು ಇನ್ಫೆಕ್ಷನ್ ವಹಿಸ್ತಾರೆ. ಯಾರು ಹೇಳ್ತಾರೆ ಒಂದು ಅರ್ಧ ಗಂಟೆ ಆಪರೇಷನ್ ಅಂತಾರೆ, 2 ಗಂಟೆ ಆದರೆ ಇನ್ನೂ ಕರ್ಕೊಂಬಂದಿಲ್ಲ ಅಂತಾರೆ. ಅಷ್ಟು ಇನ್ಫೆಕ್ಷನ್ ಆಗಬಾರ್ದು ಅಂತ ಎಚ್ಚರಿಕೆ. ಇನ್ಫೆಕ್ಷನ್ ಆಗದಂತೆ ಮುಟ್ಟಾದವರನ್ನು ಒಳಗೆ ಬಿಡುವುದಿಲ್ಲ ಎನ್ನುವುದಾಗಿದೆ. ಆಗಿದೆ, ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೇವೆ. ಬಸ್ಸಿನಲ್ಲಿ ಹೋಗ್ತಾರೆ, ಹೌದು, ನಡೆದ ಘಟನೆ. ಅಲ್ಲ ಅಂದರೆ ಎಚ್ಚರಿಕೆ ವಹಿಸ್ತಾರೆ, ಎಷ್ಟು ಎಚ್ಚರಿಕೆ ವಹಿಸ್ತಾರೆ ಅಲ್ವಾ? ಪೂಜೆಯಲ್ಲೂ ಸಾಕಷ್ಟು ಮೈಲಿಗೆ ಆಗದೆ ಇದ್ದಾಗೆ, ಸಾಧ್ಯವಾದಷ್ಟು ಮೈಲಿಗೆ ಆಗದೆ. ನಾನೇನು ಮಾಡ್ತೀನಿ, ಒಂದು ಪುರಾಣದ ಲೇಖನ ಓದ್ತಾ ಇದ್ದಾಗ ಹೂವಿಲ್ಲದೆ ಇದ್ದಾಗ ಹೂವಿನ ಮರದ ಎಲೆಗಳು ಬರುತ್ತೆ ಅಂತ ಬರ್ತಿದ್ದೆ. ನಾನು ಹೂವಿನ ಮರದ ಎಲೆಗಳನ್ನು ಕಿತ್ತಿಟ್ಕೊಳ್ತೇನೆ, ಅದನ್ನು ತೊಳಿತೀನಿ, ಚೆನ್ನಾಗಿ ತೊಳೆದು ದೇವರಿಗೆ ಅರ್ಪಣೆ ಮಾಡ್ತೀನಿ. ಅದು ಹಸಿರಾಗಿರೋದು ನೋಡ್ಬಿಟ್ಟು ನಾನು ಖುಷಿ ಪಡ್ತೀನಿ, ಹಸಿರಾಗಿರೋದು ನೋಡ್ಬಿಟ್ಟು ನಾನು ಖುಷಿ ಪಡ್ತೀನಿ. ಯಾಕಂದರೆ ಆ ಹೂವೆಲ್ಲ ನೋಡಕ್ಕೆ ಹೋದರೆ 100 ರೂಪಾಯಿ 200 ರೂಪಾಯಿ ಅಂತ ಹೇಳ್ತಾರೆ, ಸುಮ್ಮನೆ ಕೊಟ್ಟರೆ ದುಃಖ ಆಗುತ್ತೆ. ಅದಕ್ಕೋಸ್ಕರ ನಾನು ಹೂವಿನ ಗಿಡದ ಎಲೆಗಳನ್ನು ಆ ಗೊಂಚಿಲು ಬರೋ ಹಂಗೆ ಮಾಡಿ ಅದನ್ನು ಕೃಷ್ಣನ ಮೇಲಿಟ್ಟು ಅದನ್ನು ನೋಡಿ ಖುಷಿ ಪಡ್ತೀನಿ. ಅಲ್ಲ ಅಂದರೆ ಧರ್ಮಾಚರಣೆ ಕಷ್ಟ ಅಲ್ಲ, ಧರ್ಮದ ದಾರಿಯನ್ನು ನೀನು ತಿಳ್ಕೊಂಡ್ರೆ ಅದು ನಿನಗೂ ಅನುಕೂಲ ಆಗುವ ರೀತಿಯಲ್ಲಿದೆ, ಬ್ರಹ್ಮಾದಿಗಳಿಗೂ ಕೂಡ ಎಟುಕುವ ರೀತಿಯಲ್ಲೂ ಇದೆ ಅಂತ ಇದೆ. ಅವರು ಅಪಾರವಾದ ಸಂಶೋಧನೆಗಳಲ್ಲಿ ಮುಳುಗಿರೋರು, ಅನೇಕ ಗ್ರಂಥಗಳನ್ನು ರಚನೆ ಮಾಡಿರೋರು, ನಮ್ಮ ಮೇಲಿನ ಅಭಿಮಾನದಿಂದ ಸಮಯ ಮಾಡಿಕೊಂಡು ಬಂದು ಇಲ್ಲಿ ಕೃಷ್ಣನ ಗೀತೆ ಬಗ್ಗೆ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇವರಿಗೆ ನನ್ನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ.